ಈ ನೋಟುಗಳ ಮರುಮುದ್ರಣ ಕಾರ್ಯಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲಂಗೆ ಆಗ್ಬಿಡುತ್ತಾ ಅಂತ ಆಗ್ಬಿಡುತ್ತೆ. ನೋಟ್ ಬ್ಯಾನ್ ಮಾಡಿದೆ, ಪ್ರಿಂಟ್ ಮಾಡಿದೆ ಅಂತ ಅಷ್ಟಕ್ಕೆ ಆಗ್ಬಿಡುತ್ತಾ ಫೇಲ್ಯೂರ್ ಆದ್ರೆ ಅಂತ. ಎಕ್ಸಾಕ್ಟ್ಲಿ. ಆಮೇಲೆ ಯಾವ್ದೊಂದು ಫೇಲ್ಯೂರ್ ಇದುವರೆಗೂ ಒಪ್ಪಿಲ್ಲ, ಇದುವರೆಗೂ ಯಾವ ಕಾರಣ ಹೇಳ್ತಿಲ್ಲ, ಎಷ್ಟು ಬಂದಿದೆ ಅಂತ ಹೇಳ್ತಿಲ್ಲ, ಒಂದು ಸೀಕ್ರೆಸಿ ಆಗಿ ಉಳ್ಕೊಂಡಿದೆ. ಜನರು ಮಾತಾಡೋದು ಬಿಟ್ರು, ಸರಿಯಪ್ಪ ನಮ್ಮ ಭಾರತೀಯರಲ್ಲಿ ಒಂದು ಇದಿದೆ, ನಮ್ಮ ಹಣೆ ಬರಣೆ ಅಪ್ಪ ಇನ್ನೇನು ಮಾಡಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಬಿಡ್ತಾರೆ. ಹಂಗಿರ್ತಕ್ಕಂಥ. ಹಾಗಾಗಿ ಆದ್ರೆ ಇದ್ರ ಒಳಗಡೆ ನಾವು ಒಂದು ಓವರ್ ಆಲ್ ನೋಡುವಾಗ ಏನ್ ನೋಡ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ IT ಇಂಡಸ್ಟ್ರಿ ಟ್ರಂಪ್ ಇರೋದ್ರಿಂದ ಅವ್ನ ಕತೆ ಏನು, ಕಡೆ ವಾಪಸ್ ಎಷ್ಟು ಕಳಿಸ್ತಾನೆ, ಏನಾಗ್ತದೆ ಗೊತ್ತಿಲ್ಲ. ಒಂದು ಯಾಕಂದ್ರೆ ಸರ್ವಿಸ್ ಇಂಡಸ್ಟ್ರಿ ನಮ್ದು ಅನಿಶ್ಚಿತತೆ ಸಾಫ್ಟ್ವೇರ್ ಸೇವಾ ವಲಯ ನೋಡಿ 2 ವರ್ಷ ಸುಗಮವಾಗಿ ಹೋಗೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಅಂದ್ರೆ ಪೆಟ್ರೋಲ್ ಬೆಲೆ ಬಿದ್ದೋಗಿತ್ತು. ಈ ವರ್ಷ ಏರ್ತಾ ಇದೆ. ಆಮೇಲೆ OPEC ಅವರೆಲ್ಲ ಸೇರ್ಬಿಟ್ಟು ಪ್ರೊಡಕ್ಷನ್ ಕಮ್ಮಿ ಮಾಡಬೇಕು ಅಂತಿದ್ದಾರೆ. $100 ಬ್ಯಾರೆಲ್ ಹೋಗ್ಬಿಟ್ಟು ತೈಲ ಉತ್ಪನ್ನ ರಾಷ್ಟ್ರಗಳ ಮೇಲೆ ಟ್ರಂಪ್ ನಿರ್ಬಂಧ, ಯಾರು ಬರಬಾರದು, ಹೌದು, ಸಿರಿಯಾ, ಅನಂತರದಲ್ಲಿ ಬೇರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ, ನಾವೀಗ ಇಂಡೈರೆಕ್ಟ್ ಟ್ಯಾಕ್ಸ್ 46% ಜಾಸ್ತಿ ಆಗಿದೆ. ಎಲ್ಲಿಂದ ಬಂದಿದ್ದು ಹೇಳಿ? ಪೆಟ್ರೋಲ್ ಡೀಸೆಲ್ದು. ಕರೆಕ್ಟ್. ಪೆಟ್ರೋಲ್ ಡೀಸೆಲ್ಗೆ ಟ್ಯಾಕ್ಸ್ ಹಾಕಿದ್ರು ಬಂತು. ಆದ್ರೆ ಇನ್ನೊಂದು ಹೇಳ್ತಾರೆ, ಒಂದು GDP ಅನ್ನು ನೋಡುವಾಗ ನೀವು ಸರ್ಕಾರಿ ನೌಕರರಿಗೆ ಹೆಚ್ಚು ಸಂಬಳ ಕೊಟ್ಟು GDP ಜಾಸ್ತಿ ಆಯ್ತು ಅಂತ ಹೇಳಬಾರ್ದು. ಕರೆಕ್ಟ್. ನೀವು ತೈಲ ಬೆಲೆಗೆ ಅಲ್ಲಿ ಕಮ್ಮಿ ಆಗಿದ್ದಕ್ಕೆ ಇಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡಿ ದುಡ್ಡು ಮಾಡಿಬಿಟ್ಟು GDP ಮೇಲೆ ಹೋಯ್ತು ಅಂತ ಹೇಳಬಾರ್ದು. ಕಾಯಿಲೆ ಬಂದು ಜನ ಆಸ್ಪತ್ರೆಗೆ ಹೋದ್ರು ಖರ್ಚು ಮಾಡಿದ್ರು GDP ಮೇಲೆ ಹೋಯ್ತು ಅಂತ ಹೇಳಬಾರ್ದು. ನೀವು GDPಯ ಗುಣ ಏನು ಅಂತ ನೋಡ್ಬೇಕು, ಕ್ವಾಲಿಟಿ ಈಗ ನೋಡಿ. ನೋಡಿ ಜನಸಾಮಾನ್ಯರಿಗೆ ಸರ್ಕಾರ ಇನ್ಶೂರೆನ್ಸ್ ಕೊಡ್ತು ಅಂತ ತಿಳ್ಕೊಳ್ಳಿ. ಇನ್ಶೂರೆನ್ಸ್ ತಗೊಂಡು ಸಿಸೇರಿಯನ್ ಜಾಸ್ತಿ ಆದ್ರೆ ಆ GDP ನಮಗೆ ಬೇಡ. ಫೈನ್. ಮಹೇಶ್ ಈಗ ಸುಮಾರು ಜನರ ಪ್ರಶ್ನೆ ಏನು ಈ ಬಜೆಟ್ ಅಲ್ಲಿ ಅಂತ ಹೇಳಿದ್ರೆ, ಏನೋ ಒಳ್ಳೇದಾಗ್ಲೇಬೇಕು ನನಗೆ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಇದು ಈ ಬಜೆಟ್ ಗಿಂತ ಮುಂಚೆ ಒಂದು ಸ್ಮಾಲ್ ಲಿಟ್ಮಸ್ ಟೆಸ್ಟ್ ಅಂತ ಬಂದಾಗ December 31 ಇತ್ತದು. ಹೌದು, ಜನ ವೇಟ್ ಮಾಡ್ತಾ ಇದ್ರು, ಏನೋ ಹೇಳ್ತಾರೆ, ಲಡ್ಡು ಕೊಡ್ತಾರ, ಮೈಸೂರು ಪಾಕ್ ಕೊಡ್ತಾರ, ಜಿಲೇಬಿ ಕೊಡ್ತಾರ ಅಂತ ಕಾಯ್ತಾ ಇದ್ರು. ಬಟ್ ಒಂದ್ ಹಂತಕ್ಕೆ ಸಣ್ಣದಾಗಿ ಸಕ್ಕರೆ ಪುಡಿ ಒಂಚೂರು ಕೊಟ್ಬಿಟ್ಟು ಕಳಿಸ್ಬಿಟ್ರು, ಮಿತ್ರ ಅನ್ನೋದು ಬಿಟ್ಬಿಟ್ರು. ಕರೆಕ್ಟ್, ಮಿತ್ರ ಬಿಟ್ಬಿಟ್ರು. ಇದಾದ ಮೇಲೆ ಇದು ಬಂದಾಗ ನಿರೀಕ್ಷೆ ಜಾಸ್ತಿ. ಈಗ ನಾನು ಕೊಡ್ಲೇಬೇಕು ಇವ್ರು ನನಗೆ. 5 ಸ್ಟೇಟ್ ಎಲೆಕ್ಷನ್ ಬೇರೆ ಅನೌನ್ಸ್ ಮಾಡ್ತಾರಪ್ಪ. 5 ಸ್ಟೇಟ್ ಎಲೆಕ್ಷನ್ ಅಂತ ಇಟ್ಕೊಂಡು ಚುನಾವಣಾ ಆಯೋಗದ ನೀತಿ ಸಂಹಿತೆ ಪ್ರಕಾರವಾಗಿ ಉತ್ತರ ಪ್ರದೇಶಕ್ಕೆ ಇದು ಕೊಡ್ತೀನಿ, ಪಂಜಾಬ್ ಅದು ಕೊಡ್ತೀನಿ, ಗೋವಾಗೆ ಇದು ಕೊಡ್ತೀನಿ ಹೇಳಕ್ಕಾಗಲ್ಲ. ಏನೇ ಮಾಡಿದ್ರು ಇಂಡೈರೆಕ್ಟ್ಲಿ ಎಂಟೈರ್ ಇಂಡಿಯಾನ ಗಮನದಲ್ಲಿ ಇಟ್ಕೊಂಡೇ ಕೊಡಬೇಕು. ಖಂಡಿತ. ಆ ಕಾರಣ ನಿರೀಕ್ಷೆ ಜಾಸ್ತಿ, ಏನೋ ಮಾಡ್ತಾರೆ ಅಂತ ಹೇಳಿ. ನಿಮ್ದೇನ್ ಪ್ರಿಡಿಕ್ಷನ್ ಅಂತ ನೋಡಿ? ಈಗ ಡಿಮಾನಿಟೈಸೇಷನ್ ಆದ್ಮೇಲೆ ಎಲ್ಲರ ಬೇಸಿಕ್ ರಿಕ್ವೈರ್ಮೆಂಟ್ ಏನಿತ್ತು, 15,000 ರೂಪಾಯಿ ಅಕೌಂಟಿಗೆ ಬರುತ್ತೆ ಅಂತಿತ್ತು, ಬರಲಿಲ್ಲ. ಬೇಡ, ಅದಕ್ಕಿಂತ ಬರಲಿಲ್ಲ. ಡಿಮಾನಿಟೈಸೇಷನ್ ಮಾತಾಡಿದ್ರು, 15,000 ಬರಲಿಲ್ಲ. ಈಗ ಡಿಮಾನಿಟೈಸೇಷನ್ ಆದ್ಮೇಲೆ ಬೇಸಿಕ್ ಎಲ್ಲರಿಗೂ ಅಂತಾನೆ ಟ್ಯಾಕ್ಸ್ ರೇಟ್ ಅಲ್ಲಿ ನಮ್ಗೆ ಇದು ಕೊಡ್ತಾರೆ ಅಂದ್ರೆ ಕೊಡ್ತಾರೆ. ಸೊ ಅದ್ರಲ್ಲಿ ಏನಿದೆ ಮಾಹಿತಿ, 2.5 ಲಕ್ಷ 5 ಲಕ್ಷಕ್ಕೆ ಹೋಗುವಂತ ಒಂದು ಒಳ್ಳೆ ಡಿಮಾನಿಟೈಸೇಷನ್ ಕೊಟ್ಟಿಲ್ಲ. ಈ ಕಡೆಯಿಂದ 100 ರೂಪಾಯಿ ಕೊಟ್ಟರು, ಆ ಕಡೆಯಿಂದ 100 ರೂಪಾಯಿ ವಾಪಸ್ ಬಂತು. ಪ್ರಿಂಟ್ ಮಾಡಿದ್ರು, ವಾಪಸ್ ಇಸ್ಕೊಂಡು ಬಿಟ್ರೆ ಏನೂ ಪ್ರಯೋಜನ ಆಗಿಲ್ಲ ಇದುವರೆಗೂ. ಅದ್ರ ಜೊತೆಗೆ ಈ 5 ಎಲೆಕ್ಷನ್ ಆದ್ಮೇಲಿಂದ ಆ ಕ್ಯಾಶ್ ವಿಡ್ರಾವಲ್ ಲಿಮಿಟ್ ನ ತೆಗಿತಾ ಇದ್ದಾರೆ. ಈಗ ಏನ್ ಪ್ರಶ್ನೆ ಗೊತ್ತಾ ಮಹೇಶ್? ಈಗ ನೋಡಿ, ಒಂದ್ ಕಡೆಯಲ್ಲಿ ನೋಟನ್ನ ಎಲ್ಲ ವಾಪಸ್ ಪಡ್ಕೊಂಡ್ರಪ್ಪ, 500 ಪಡ್ಕೊಂಡ್ರು, 1000 ಪಡ್ಕೊಂಡ್ರು. ಇದಾದ್ಮೇಲೆ 2,000 ಪ್ರಿಂಟ್ ಮಾಡಿ ಆಲ್ರೆಡಿ ಬಿಡಕ್ಕೆ ಮಾಡಿದ್ರು, ಫೈನ್. ಈಗ 500 ರೂಪಾಯಿ ಸಿಗ್ತಾ ಇದೆ. ನೆಕ್ಸ್ಟ್ 1,000 ರೂಪಾಯಿ ಮಾಡ್ತಾರಂತೆ. 2,000 ರೂಪಾಯಿ ಚೇಂಜ್ ಸರಿಯಾಗಿ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೂ ಇನ್ಯಾವುದೋ ಕಾರಣಕ್ಕೂ ಅದನ್ನು ಕೆಲ ದಿನಗಳಲ್ಲಿ ಕೆಲ ತಿಂಗಳಲ್ಲಿ ಮತ್ತೆ ವಾಪಸ್ ಪಡ್ಕೊಳ್ಬಹುದು ಅಂತಿದೆ. ಹಾಗಾದ್ರೆ ಇವರ ಬರೀ ನೋಟುಗಳ ಮರುಮುದ್ರಣ ಕಾರ್ಯಕ್ಕೆ ಇಡೀ ಇಂಡಿಯಾಗೆ 50 ದಿನ ವನವಾಸ ತೋರಿಸ್ಬಿಟ್ಟಲ್ಲ ಅಂತ ಕೆಲವರು ಕೇಳ್ತಾರೆ. ಖಂಡಿತ ಕರೆಕ್ಟ್. ಮತ್ತೆ ಈಗ ಮೇಜರ್ಲಿ ಏನು ಅಂತಂದ್ರೆ, ಈಗ ಆಗಿರೋದೆಲ್ಲ ಪ್ರಾಬ್ಲಮ್ ಇರಬಹುದು, ಟೆಂಪರರಿ ಸೆಟ್ ಬ್ಯಾಕ್ ಆಗಿದೆ ಡಿಮಾನಿಟೈಸೇಷನ್ ಇಂದ. ಬಜೆಟ್ ಆಂಗಲ್ ಅಲ್ಲಿ ಮಾತಾಡಕ್ ಹೋದ್ರೆ ಡಿಮಾನಿಟೈಸೇಷನ್ ಇಂದ ಇಂಡೈರೆಕ್ಟ್ ಟ್ಯಾಕ್ಸಸ್ ಹೆಲ್ಪ್ ಆಗಿದೆ. ಮತ್ತೆ ಈಗ ಡಿಮಾನಿಟೈಸೇಷನ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಬೆನಿಫಿಟ್ಸ್ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಈಗ ಬಜೆಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಡಿಮಾನಿಟೈಸೇಷನ್ ಅಂತ ಹೇಳ್ತೀವಿ. ಡಿಮಾನಿಟೈಸೇಷನ್ ಅಲ್ಲಿ ಎಷ್ಟು % ಸಕ್ಸಸ್ ಇದೆ ಅನ್ನೋದು ಅದಕ್ಕೆ ಈ ಬಜೆಟ್ ಸ್ವಲ್ಪ ಕ್ರೂಷಿಯಲ್ ಆಗಿರೋದು. ಈಗ ಏನ್ ಸಕ್ಸಸ್ ಆಗಿದೆ, ಈಗ ಜನಕ್ಕೆ ಈಗ ಟ್ಯಾಕ್ಸ್ ಸ್ಕೀಮ್ಸ್ ಅಲ್ಲಿ ಹೆಲ್ಪ್ ಮಾಡಬೇಕು, ಹೌಸಿಂಗ್ ಲೋನ್ಸ್ ಅಲ್ಲಿ ಸ್ವಲ್ಪ ಇನ್ನೂ ವಿನಾಯಿತಿ ಕೊಡಬೇಕು, ಹೌಸ್ ರೆಂಟಲ್ ಅಲೌನ್ಸ್ ಅಂತ ಕರಿತೀವಿ, ಬರೀ 2,000 ರೂಪಾಯಿ ಆದ್ರೂ ಸ್ವಲ್ಪ ವಿನಾಯಿತಿ ಕೊಡಬೇಕು. ಮೇಜರ್ಲಿ ಇನ್ನೊಂದು ಒಂದು ಈಗಿಲ್ಲ ಅಂದ್ರೆ ಇನ್ನ ಕಮಿಂಗ್ ಡೇಸ್ ಅಲ್ಲಿ ಬೌನ್ಸರ್ ಏನ್ ಮಾಡಬಹುದು ಗವರ್ಮೆಂಟ್ ಅಂತಂದ್ರೆ, ಬ್ಯಾಂಕಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ, BCTT ಅಂತ. ಅಂದ್ರೆ 50,000 ಮೇಲೆ ನೀವೇನಾದ್ರು ವಿಡ್ರಾವಲ್ ಮಾಡಿದ್ದಲ್ಲಿ ನಿಮಗೆ 1% 2% ಚಾರ್ಜ್ ಆಗ್ತೀವಿ ಅಂದಾಗ ಕಂಪ್ಲೀಟ್ಲಿ ಸ್ವಲ್ಪ ಭಯ ಪಡ್ತಾರೆ ಕ್ಯಾಶ್ ವಿಡ್ರಾವಲ್ ಮಾಡೋದನ್ನ. ಅದರಿಂದ ನಮ್ಮ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ, ಅಂದ್ರೆ ಏನ್ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡಿ ಅಂತ ಹೇಳ್ತಿದ್ದಾರೆ, ಅಲ್ಲಿ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ವಿತ್ ರೆಸ್ಪೆಕ್ಟ್ ಟು ಬಜೆಟ್ ಒಂದು ಡಿಜಿಟಲ್ ಪೇಮೆಂಟ್ಸ್ ಗೆ ಜಾಸ್ತಿ ಇನ್ಸೆಂಟಿವ್ಸ್ ಕೊಡ್ತಾರೆ, ಆಗ್ಲೇ ಕೊಟ್ಟಿರೋದನ್ನ. ಎರಡನೇದಾಗಿ ಮೇಜರ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ 2.5 lakhs ಇಂದ ಆಸ್ ಯು ಟೋಲ್ಡ್ 3 lakhs ತನಕ ಹೋಗಬಹುದು. ಮೂರನೇದಾಗಿ ಮೇಜರ್ಲಿ ಈಗ ಅಗ್ರಿಕಲ್ಚರ್ ಸೆಕ್ಟರ್ ಗೆ ಮೇಜರ್ 2.5 lakhs ಇರೋದು 5 ಲಕ್ಷ ಆಗೋ ಸಾಧ್ಯತೆ ಬಹಳಷ್ಟು ಕ್ಷೀಣ ಅಂತ ಹೇಳ್ತೀವಿ. ಮತ್ತೆ ಆತರ ಮಾಡಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಕಷ್ಟ ಅವರೇ, ಈಗ ಉದ್ಯೋಗ, ಈಗ ಪಾಪ ಸುಮಾರು ಜನ ನಾವು ಮಾತಾಡಿದಾಗೂ ನಮ್ಗೆ ಮಾತಾಡ್ತಿರ್ತಾರೆ, ಅವರು ಕೆಲಸ ಕೇಳ್ಕೊಂಡ್ಬಿಟ್ವಿ ಸರ್, ಯಾವುದೋ ಸಣ್ಣ ಕಂಪ್ನಿ ಕೆಲಸ ಮಾಡ್ತಿದ್ವಿ, ನಮ್ಗೆ ಅವ್ರ ಹತ್ರ ಇದ್ದಿದ್ದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲಿ ನಮಗೆ ಎಷ್ಟೋ ಸಲ ನಮ್ ಸಂಬಳ ಕೊಡ್ತಾ ಇದ್ರು, ಆಗಲ್ಲ ನಂಗೆ ಕಷ್ಟ ಆಗ್ತಿದೆ, ನೋಟ್ ಸಿಗಲ್ಲ ಅಂತ ಹೇಳಿ ಕೆಲಸದಿಂದ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಯಾವಾಗ ಸೇರಿಸ್ಕೊಳ್ಳೋ ಭರವಸೆನೂ ನಮಗಿಲ್ಲ, ಮನೆಯಲ್ಲಿ ಮಕ್ಕಳು ಮರಿ ಸಾಕ್ಲಿಕ್ಕೂ ಕಷ್ಟ ಆಗುವಂತ ಒಂದು ವಾತಾವರಣ ಇದೆ ಅಂತ ಹೇಳಿ. ಎಸ್ಪೆಷಲಿ
ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ. ದೊಡ್ಡ ಮಟ್ಟದ ಸಂಘಟಿತ ವಲಯಗಳಲ್ಲ ಅವು, ಸಣ್ಣ ಪುಟ್ಟವಾಗಿ ಮಾಡ್ಕೊಂಡಿರ್ತಾರೆ ಅಸಂಘಟಿತ ವಲಯ. ಈಗ ಇವುಗಳ ಚೇತರಿಕೆಗೆ ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಬಜೆಟ್ ಇಂದ ನೀವು ಅಂತ ಹೇಳಿ? ಸರ್, ಈ ಬಜೆಟ್ನಲ್ಲಿ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ MSMEನವರು ಏನು ನಿರೀಕ್ಷೆ ಮಾಡ್ತದೆ ಅಂದರೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಫ್ ಕೋರ್ಸ್ ಇದೊಂದು ಮಹತ್ವವಾದ ಒಂದು ಬಜೆಟ್. ಯಾಕಂದ್ರೆ ಒಂದ್ ಸೈಡ್ ನಲ್ಲಿ GDP ಗ್ರೋತ್ ಕಮ್ಮಿ ಆಗಿದೆ. ಏನ್ ಎಕ್ಸ್ಪೆಕ್ಟ್ ಆಗಿ ಮಾಡಿರೋದು GDP ಗ್ರೋತ್ 7.6% ಇಂದ 7.2% ಇಂದ 7.1, ಇವಾಗ ಏನ್ ಹೇಳ್ತಾರೆ 5.8% ಕೂಡ ಬರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅಷ್ಟರ ಅಂದ್ರೆ ನಿಜವಾದ ಈಗ ಮೊನ್ನೆ ನಮ್ಮ ಚಿದಂಬರಂ ಹೇಳಿದ್ರು ಅವರು ಇದು 5.8% ಕೂಡ ಬರ್ಬೋದು ಅಂತ. ಯಾಕಂದ್ರೆ ಈಗ ಅವರಿಗೂ ಸರಿಯಾಗಿ ಗೊತ್ತಿಲ್ಲ ಯಾವ ರೀತಿ ಇದು ಹೋಗ್ಬಹುದು ಅಂತ. ಇದು ಎಫೆಕ್ಟ್ ಆಫ್ ಡಿಮಾನಿಟೈಸೇಷನ್ ಅಂದ್ರೆ ಇವಾಗ ಏನಾಗಿದೆ, ಇಂಡಸ್ಟ್ರಿನಲ್ಲಿ ಇರುವ ಎಲ್ಲ ಈ ಯಾರ್ಯಾರು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು, ವೇರ್ ದೇರ್ ವಾಸ್ 86% ಆಫ್ ಅವರ್ ಕ್ಯಾಶ್ ಇಕಾನಮಿ ಆಫ್ ಅವರ್ ಕ್ಯಾಶ್ 86%. ಇದರಲ್ಲಿ ಯಾರ್ಯಾರು ಇಂಡಸ್ಟ್ರಿನಲ್ಲಿ ಕ್ಯಾಶ್ ಪರ್ಚೇಸ್ ಸ್ಪೆಷಲಿ ನೋಟ್ ಕೊಟ್ಟೆ ತಗೊಳ್ತಾ ಇದ್ರು, ಕನ್ಸ್ಟ್ರಕ್ಷನ್ ಆಗಲಿ, ಅಗರಬತ್ತಿ ಆಗಲಿ, ಅಥವಾ ಗಾರ್ಮೆಂಟ್ಸ್ ಆಗಲಿ, ಸ್ಪೆಷಲಿ ಪ್ಲಾಸ್ಟಿಕ್ ಆಗಲಿ, ಫರ್ನಿಚರ್ ಆಗಲಿ, ಇದರೆಲ್ಲ ಕ್ಯಾಶ್ ಬಿಸ್ನೆಸ್, ಆಲ್ ಕ್ಯಾಶ್ ಬಿಸ್ನೆಸ್. ಹೌದು. ಈ ಇಂಡಸ್ಟ್ರಿನವರು ಅಲ್ಲಿ ಕೆಲಸ ಮಾಡುವವರು, ಈಗ ಮೊನ್ನೆ IIM ಅವರು ಒಂದು ಸ್ಟಾಟಿಸ್ಟಿಕ್ ಒಂದು ಸಮೀಕ್ಷೆ ಮಾಡೋದ್ರಲ್ಲಿ 45% ಎಂಪ್ಲಾಯ್ಮೆಂಟ್ ಇಸ್ ಲಾಸ್ಟ್ ಇನ್ MSME ಅಂತ ಕೊಟ್ಟಿದ್ದಾರೆ. 45% ಅಷ್ಟೇ ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಕ್ಯಾಶ್ ಇಕಾನಮಿ ಎಷ್ಟು ಜೋರಾಗಿತ್ತು ಅಂದ್ರೆ ಎವ್ರಿಥಿಂಗ್ ವಾಸ್ ಡನ್ ಇನ್ ಕ್ಯಾಶ್. ಓಕೆ, ದಟ್ ಇಸ್ ಒನ್ ಪಾರ್ಟ್. ಇವಾಗ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಇದನ್ನ ಎಂಪ್ಲಾಯ್ಮೆಂಟ್ ಅನ್ನ ಜನರೇಷನ್ ಆಗ್ಬೇಕಾದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು. ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಾದ್ರೆ ಜನಗಳಲ್ಲಿ ಕಾಸು ಕೊಡ್ಬೇಕು, ಜನಗಳಲ್ಲಿ ಕಾಸು ರೈಸ್ ಮಾಡಬೇಕು. ಅಥವಾ ಅಟ್ ಲೀಸ್ಟ್ ಇವಾಗ ಏನು ಬ್ಲಾಕ್ ಮನಿ ಬ್ಯಾಂಕ್ ಒಳಗಡೆ ಬಂದಿದೆಯಲ್ಲ, ಆ ಬ್ಲಾಕ್ ಮನಿ ಐಡೆಂಟಿಫೈ ಮಾಡಿಬಿಟ್ಟು ಬಿಲೋ ಪವರ್ಟಿ ಲೈನ್ ಇರುವ ಫ್ಯಾಮಿಲಿಗಳಿಗೆ ಒಂದೊಂದು ಅಕೌಂಟ್ಗೆ 1,000 ರೂಪಾಯಿ ಕಳಿಸ್ಕೊಟ್ರೆ ಅಟ್ ಲೀಸ್ಟ್ FMCG ಪ್ರಾಡಕ್ಟ್ ಅಂಡ್ ಮತ್ತೆ ಕನ್ಸ್ಯೂಮರ್ ಡ್ಯೂರೇಬಲ್ ಪ್ರಾಡಕ್ಟ್ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಈ ಜನಗಳು ಬಿಲೋ ಪವರ್ಟಿ ಲೈನ್ ಇರುವ ಜನಗಳು ಮಾರ್ಕೆಟ್ಗೆ ಬಂದ್ಬಿಟ್ಟು ಖರೀದಿ ಮಾಡ್ತಾರೆ. ಫೈನ್, ಹಣ ಸಿಗುತ್ತೆ ಅಂತ ಹೇಳಿ ಮತ್ತಷ್ಟು ಮಾತಾಡ್ತೀನಿ. ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಡಯಾಬಿಟೀಸ್ ಈಗ ಹೆಚ್ಚು ಕಡಿಮೆ ಪ್ರತಿ ಮನೆಯ ಸಮಸ್ಯೆಯಾಗಿದೆ. ಎಲ್ಲವೂ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅದೇ ಮಧುಮೇಹದಲ್ಲಿ ಫಸ್ಟ್ 3 ತರ ಇರುತ್ತೆ. ಅದಕ್ಕಾಗಿ ನೀವು ಈಗ ಹೆದರಬೇಕಾಗಿಲ್ಲ. ನಿಯಮಿತವಾಗಿ ವ್ಯಾಯಾಮ ಅಂದ್ರೆ ದಿನಕ್ಕೆ 20 ನಿಂದ 30 ನಿಮಿಷದಷ್ಟು ಮಾಡಿದ್ರೆ ಸಾಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿವ್ ವೆಲ್ ವಿತ್ ಡಯಾಬಿಟೀಸ್. ವೀಕ್ಷಿಸಿ ಫೆಬ್ರವರಿ 4 ಶನಿವಾರ ಸಂಜೆ 5:30ಕ್ಕೆ ಹಾಗೂ ಭಾನುವಾರ ಮಧ್ಯಾಹ್ನ 12:30ಕ್ಕೆ. ಪತಂಜಲಿ ಆಟಾ ನೂಡಲ್ಸ್, ಇದರಲ್ಲಿದೆ ಅಸಲಿ ಗೋಧಿ ಫೈಬರ್, ರೈಸ್ ಬ್ರಾನ್ ಆಯಿಲ್ ಮತ್ತು ತರಕಾರಿ ಸತ್ವಗಳು. ಚಟ್ಪಟ್ ತಯಾರಿಸಿ ಸಂಕೋಚವಿಲ್ಲದೆ ತಿನ್ನಿರಿ. ಈಗ ಪತಂಜಲಿ ಆಟಾ ನೂಡಲ್ಸ್ ಚಟ್ಪಟ ಮತ್ತು ಕ್ಲಾಸಿಕ್ ಕೇವಲ 10 ರೂಪಾಯಿಗಳಲ್ಲಿ. ಎಷ್ಟೊಂದು ಸ್ಟೈಲಿಶ್ ಆಗಿದೆ ಅಂದ್ರೆ ಶಿಳ್ಳೆ ತಾನಾಗೆ ಹೊಡಿತೀರಿ ನೀವು. ಸ್ಟಾರ್ ಸಿಟಿ ಪ್ಲಸ್ ಹಾಗೂ ಇದರ 110cc ಈಕೋ ಥ್ರಸ್ಟ್ ಇಂಜಿನ್ ನೀಡುತ್ತದೆ ಅತ್ಯುತ್ತಮ ಪಿಕಪ್ ಸ್ಟೈಲ್ ನಿಂದ. ಹೊಸ TVS ಸ್ಟಾರ್ ಸಿಟಿ ಪ್ಲಸ್ ಸ್ಟೈಲ್ ನ ಹೊಸ ಸ್ಟಾರ್. ನಿನ್ ರಸ್ತೆನ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡು ಬರೀ ಮಾತಾಡೋದ್ರಿಂದ ಏನೂ ಆಗಲ್ಲ. ನಾವೇನಾದ್ರೂ ಮಾಡ್ಬೇಕು. ಒಬ್ರೇನ್ ಮಾಡಕ್ಕಾಗುತ್ತೆ? ಒಬ್ರೇನಾ? ನಾವ ಆದ್ರೆ ಮಾಡೋದೇನು? ಅರ್ಜೆಂಟ್ ಆಗಿ ನೋಡಿ. ನಮಸ್ಕಾರ ಸರ್. ಸರ್, ಜಾತ್ರೆ ಉದ್ಘಾಟನೆ ಇದೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಇದನ್ನ ರಸ್ತೆ ಅಂತಾರೇನ್ರಿ ಕುಲ್ಕರ್ಣಿ? ಮೊದಲು ರೆಡಿ ಮಾಡ್ತಾ ಇದನ್ನ. ಇದೇ ರೀತಿ ನಾವೆಲ್ಲ ಕೂಡಿ ನಡೆದರೆ ಬ್ಯಾಕ್ ಪೈಪರ್ ಸೋಡಾ. Your business needs a reliable and cost-efficient delivery solution. Introducing Express Parcel and Business Parcel. Your customer selects the product. Our pickup service collects it from you and provides fast, secure and economical delivery at your customer's doorstep. We also collect cash from them and offer you fast cash remittance service. Now enjoy the growth and success of your business with India Post Parcel Services. Keep your business ahead. ಶ್ರೀ ದೊಡ್ಡಮಾದೇವಿ ದೇವಸ್ಥಾನ ಪ್ರತಿಷ್ಠಾಪನಾ ಹಾಗೂ ಗೋಪುರದ ಕುಂಭಾಭಿಷೇಕ ಮಹೋತ್ಸವ ಇದೇ ಜನವರಿ 31 ಮತ್ತು ಫೆಬ್ರವರಿ 1ರಂದು. ಸ್ಥಳ ಶ್ರೀ ಕ್ಷೇತ್ರ ದಸರಿಘಟ್ಟ, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ. ಸರ್ವರಿಗೂ ಸ್ವಾಗತ ಕೋರುವವರು ಲಲಿತ ಮಹಲ್, ಅಡಿಕೆಮಾರನಹಳ್ಳಿ. ಸಾಕಷ್ಟು ವನಸೆಗಳಿಂದ ತಯಾರಾದಂತಹ ಶಕುಂತಲಾ ಹರ್ಬಲ್ ಹೇರ್ ಟೋನ್. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ರಾಸಾಯನಿಕ ಪದಾರ್ಥಗಳನ್ನ ಇದರಲ್ಲಿ ಸೇರಿಸಿಲ್ಲ. ಹೌದು, ರಾಣಿ ಶಕುಂತಲಾ ಹರ್ಬಲ್ ಹೇರ್ ಟೋನ್ ಹಲವಾರು ಕೂದಲ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರ. ರಾಣಿ ಶಕುಂತಲಾ ಹರ್ಬಲ್ ಹೇರ್ ಟೋನ್. ಏನ್ ಸಮಾಚಾರ? ಎಲ್ಲ ಒಳ್ಳೆ ಸಮಾಚಾರ.
ಅಂದ್ರೆ ಮನೆಯಲ್ಲಿ ವಾಸು ಇದ್ದಾನೆ ಅಂತ ಅರ್ಥ. ಹೌದೌದು, ವಾಸು ಅಗರ್ಬತ್ತಿ, ವಾಸು ಇರ್ಲೇಬೇಕು. ಊಟ ಬಿಟ್ಟರೆ ತೂಕ ಕಡಿಮೆ ಆಗಲ್ಲ, ಒಬೆಸಿಡಾಟ್ ನಿಂದ ಆಗುತ್ತೆ. ಒಬೆಸಿಡಾಟ್. ಪೇಂಟ್, ಫ್ಲೋರಿಂಗ್ ಯಾವುದನ್ನು ಬೇಕಾದ್ರೂ ಬದಲಾಯಿಸಬಹುದು, ಆದ್ರೆ TMT ಕಂಬಿ ಎಕ್ಸ್ಟ್ರಾ ರಿಬಿರೋ ಇಂಡಸ್ TMT ಕಂಬಿನೇ ಕರೆಕ್ಟ್ ಚಾಯ್ಸ್. ಎಕ್ಸ್ಟ್ರಾ ಸ್ಟ್ರೆಂತ್, ಎಕ್ಸ್ಟ್ರಾ ರಕ್ಷಣೆ. ಇಂಡಸ್ ಸ್ಟೀಲ್, ದ ರೈಟ್ ಸ್ಟೀಲ್. Indus 555 TMT with Trico Plus. 2017 ಬಜೆಟ್ ನಿರೀಕ್ಷೆ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇನ್ನೊಂದು ಪ್ರಶ್ನೆ ಆಯಿತು ರಘು, ನಿಮ್ಗೆ ಕೇಳಬೇಕಾಗಿತ್ತು. ಈಗ ಈ ಸೇವಾ ತೆರಿಗೆಯನ್ನು ಜಾಸ್ತಿ ಮಾಡಿಬಿಡ್ತಾರೆ, ಯಾಕಂತ ಹೇಳಿದ್ರೆ GST ಏಪ್ರಿಲ್ಗೆ ಏನೋ ಪ್ಲಾನ್ ಇತ್ತು ಇವ್ರಿಗೆ. ಏಪ್ರಿಲ್ ಬೇಡ ಜೂನ್ ಅಂತ ಮಾತಾಡಿದ್ರು, ಜೂನ್ ಬೇಡ ಸೆಪ್ಟೆಂಬರ್ ಆಗಬಹುದು ಅಥವಾ ಅಕ್ಟೋಬರ್ ಕೂಡ ಹೋಗಬಹುದು ಅಂತ ಒಂದು ಮಾಹಿತಿ ಇದೆ. ಈ ಕಾರಣಕ್ಕೆ ಸೇವಾ ತೆರಿಗೆ ಜಾಸ್ತಿ ಮಾಡಿಬಿಟ್ರೆ ಆಬ್ವಿಯಸ್ಲಿ ನಮಗೆ ಮಲ್ಟಿಪ್ಲೆಕ್ಸ್ ಸಿನಿಮಾ ನೋಡ್ತೀನಿ ಟ್ಯಾಕ್ಸು, ಹೋಟೆಲ್ಗೆ ಹೋಗ್ತೀನಿ ಟ್ಯಾಕ್ಸು, ರೆಸ್ಟೋರೆಂಟ್ಗೆ ಹೋಗ್ತೀನಿ ಟ್ಯಾಕ್ಸು, ಇದು ಜಾಸ್ತಿ ಆಗಿಬಿಡುತ್ತೆ. ಬಟ್ ಇನ್ನೊಂದು ಒಂದು ವಿಚಾರದ ಪ್ರಕಾರ, ಕೆಲವು ಆರ್ಥಿಕ ತಜ್ಞರು ಮಾತಾಡೋ ಪ್ರಕಾರವಾಗಿ ಸೇವಾ ತೆರಿಗೆಗಳನ್ನ ಜಾಸ್ತಿ ಮಾಡಿ ತೆರಿಗೆ ಒಂದು ಭಾಗದಲ್ಲಿ ಹತ್ತಿರ ಸೇವಾ ತೆರಿಗೆ ವಲಯವೇ ಈಗ ನಮ್ಗೆ ಹೆಚ್ಚು ಕಡಿಮೆ ನಮಗೆ 14% ಅಷ್ಟು ಸೇವಾ ತೆರಿಗೆನೆ ಓವರ್ ಆಲ್ ಎಂಟೈರ್ ತೆರಿಗೆ ವ್ಯಾಪ್ತಿಗಳಲ್ಲೇ ಅಷ್ಟು ಹಣ ಬಂದುಬಿಡುತ್ತೆ. ತಪ್ಪಿದು ಸೇವಾ ತೆರಿಗೆ ಇನ್ಕ್ರೀಸ್ ಮಾಡಿ ನೀವು ಸಂಗ್ರಹಿಸಬೇಡಿ ಹಣ ಅಂತ ಮಾತಾಡ್ತಾರೆ. ಏನ್ ಹೇಳ್ತೀರಿ? ನಮಗೆ ಹೋಟೆಲ್ ರೆಸ್ಟೋರೆಂಟ್ ಇಲ್ಲೇ ಬಿಲ್ ಜಾಸ್ತಿ ಆಗ್ಬಿಟ್ಟು ಇದು ಒಂದ್ ರೀತಿ ಅದು ಯಾಕೆ ಅವ್ರು ಮಾಡ್ತಿದ್ದಾರೆ ಅಂದ್ರೆ GST ಕಡೆ ತಳ್ಳಬೇಕು. ಕರೆಕ್ಟ್. GST ಕಡೆ ಹೋಗ್ಬೇಕಾದ್ರೆ ಈ ಡಿಸ್ಕ್ರಿಪನ್ಸಿಯನ್ನ ಫಸ್ಟ್ ಕಳಚ್ಕೊಂಡ್ಬಿಟ್ರೆ ನಮ್ಗೆ ಜೂನ್ ಅಥವಾ ಏನೋ ಬರುವಾಗ ಈ ಸಡನ್ ಶಾಕ್ ಆಗ್ತಕ್ಕಂಥದ್ದಲ್ಲ. ಇದು ಸರ್ಕಾರ ಒಂಥರ ವ್ಯಾಪಾರಿಗಳ ತರನೇ ಮಾಡ್ತದೆ. ನೀವು ಕೆರೋಸಿನ್ ಬೆಲೆನ 20-25 ಪೈಸೆನೇ ಜಾಸ್ತಿ ಮಾಡಿ ಅಂತ ಅವರೇ ಹೇಳ್ತಾರೆ, ಸರ್ಕಾರ ಗೊತ್ತಾಗಲ್ಲ ಅಂತ ಹೇಳಿ. ಹಾಗಾಗಿ ಇದನ್ನ ಅದು ಆ ಕಡೆ ಹೋಗ್ಬೇಕಾಗಿದೆ. ಆಮೇಲೆ GST 4 ಸ್ಲ್ಯಾಬ್ ಅಲ್ಲ, ಆಕ್ಚುಲಿ ನೋಡಕ್ ಹೋದ್ರೆ 6 ಸ್ಲ್ಯಾಬ್ ಹೊಂದ್ಬೇಕು. 0 ತಗೊಂಡ್ರೆ ಎಕ್ಸಾಮ್ಷನ್ ತಗೊಂಡು 8, 12, 28, 28 ಪ್ಲಸ್ ಎಸ್ ಇಷ್ಟು. ಇದ್ರಲ್ಲಿ ನನಗೊಂದು ಸ್ವಲ್ಪ ಇದು ಅಂತ ಹೇಳಿದ್ರೆ ಏನಪ್ಪ ಇದು GST ಬಂದ್ರೆ ಎಲ್ಲ ಯೂನಿಫಾರ್ಮ್ ಆಗುತ್ತೆ, ಒಂದಾಗುತ್ತೆ ಅಂದ್ರೆ ಇದೊಂದು 6 ವಿಭಾಗ ಮಾಡಿ ಪ್ರಶ್ನೆ ಬರುತ್ತೆ ಸರ್. ಈಗ ನೀವು GST ಅಂತ ಬಂದ್ರೆ ಇವ್ರಿಗೇನೋ ಪ್ಲಾನ್ ಇರಬಹುದು, 18% ಅಷ್ಟು ನಾವು ಸೇವಾ ತೆರಿಗೆ ಮಾಡ್ಬಿಡ್ಬೇಕು ಅಂತ ಒಂದಷ್ಟು ಯೋಜನೆಗಳಿದ್ದಂತೆ ಕಂಡು ಬರ್ತಾ ಇದೆ. ನೀವು ಏಕಾಏಕಿಯಾಗಿ ನೆಕ್ಸ್ಟ್ ಜುಲೈಗೋ ಸೆಪ್ಟೆಂಬರ್ಗೋ ಏಕದಮ್ ನೀವು ಇಲ್ಲಿಗ 16% ಅಲ್ಲಿ ಇರ್ತಕ್ಕಂಥವ್ರು ಸಡನ್ ಅಂತ ನೀವು 18% ರೈಸ್ ಆಗ್ಬಿಟ್ರೆ ಜನ ಆದ್ರೆ ಏನ್ ಮಾಡ್ತೀರಿ ಅವರು? ಅದಕ್ಕೆ ಪೂರ್ವಭಾವಿಯಾಗಿ 1% ಜಾಸ್ತಿ ಮಾಡೋದು. ಲಾಸ್ಟ್ ಟೈಮ್ ಏನ್ ಮಾಡಿದ್ರು? ಸ್ವಚ್ಛ ಭಾರತ್ ಸೆಸ್, ಆಮೇಲೆ ಕೃಷಿ ಕಲ್ಯಾಣ ಸೆಸ್ 0.5 ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಜಾಸ್ತಿ ಮಾಡ್ಕೊಂಡು. ಸೊ ಆ ಪ್ಲಾನ್ ಅಲ್ಲಿ ಇದಾರೆ ಈಗ. ಅದು ಸೆಸ್ ಎಲ್ಲ ಹೋಗ್ತವೆ ಈಗ. ಆದ್ರೆ ಎಕ್ಸೆಪ್ಟ್ ಸಿನ್ ಪ್ರಾಡಕ್ಟ್ಸ್ ಅಂತ ಸಿಗರೆಟ್ಸ್, ಸಾಫ್ಟ್ ಡ್ರಿಂಕ್ಸ್, ಇದಕ್ಕೆಲ್ಲ 28 ಪ್ಲಸ್ ಸೆಸ್. ಅದು ಆಕ್ಚುಲಿ ಅರವಿಂದ್ ಸುಬ್ರಹ್ಮಣ್ಯಂ ಹೇಳಿದ್ದು 40% ಹಾಕ್ಬೇಕು ಅಂತ, ಅದು ಮಾಡ್ಲಿಲ್ಲ. ಸೊ ಆ ಸೆಸ್ ಹಾಕೋದು. ಈ ಸೆಸ್ ಅಲ್ಲೇ 2.6 lakh crore ಬರ್ತಿತ್ತು. ಅದನ್ನ ಸ್ಟೇಟ್ ಗವರ್ಮೆಂಟ್ ಕೊಡ್ತಿರ್ಲಿಲ್ಲ ಅವರು, ಸೆಂಟ್ರಲ್ ಗವರ್ಮೆಂಟ್ ಇಟ್ಕೊಳ್ಳಿ. ಯಾಕಂದ್ರೆ ಈ ಫೈನಾನ್ಸ್ ಕಮಿಷನ್ ಅಲ್ಲಿ 46% ಸ್ಟೇಟಿಗೆ ಹೋಗಬೇಕು ಅಂತ ಆಯ್ತಲ್ಲ. ಈ ಮೊದಲು 32% ಮಾತ್ರ ಸ್ಟೇಟಿಗೆ ಹೋಗ್ತಾ ಇದ್ದಿದ್ದು, ಅದನ್ನು 46% ರೇಸ್ ಆದ್ಮೇಲೆ ಹೋದ ವರ್ಷದಿಂದ ಇವರಿಗೆ ಹಣ ಕಮ್ಮಿ ಆಯ್ತು. ಅದಕ್ಕೆ ಇದನ್ನ ಇದು ಮಾಡಿ ನಿಮಗೆ ಮುಖ್ಯವಾಗಿ ನಮಗೆ ಇಲ್ಲಿ ಏನು ನೋಡ್ಬೇಕು ಅಂತ ಹೇಳಿದ್ರೆ, ಟ್ಯಾಕ್ಸ್ ಈಗ GST ಆದ್ರೆ ಟ್ಯಾಕ್ಸ್ ಬೇಸು ಫಸ್ಟ್ ಇಯರ್ ಕಮ್ಮಿ ಆಗುತ್ತೆ. ವರ್ಲ್ಡ್ ವೈಡ್ GST ಇಂಟ್ರೊಡ್ಯೂಸ್ ಆದಾಗ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಈ ಬಜೆಟ್ ಅಲ್ಲಿ ಇನ್ನೂ ನಮ್ಗೆ ಏನ್ ಗೊತ್ತಾ, ಡಿಮಾನಿಟೈಸೇಷನ್ ಎಫೆಕ್ಟ್ ಏನು ಗೊತ್ತಿಲ್ಲ, GST ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಫಾರಿನ್ ವಾಲಟೈಲಿಟಿ ಸಿಚುವೇಶನ್, ಟ್ರಂಪ್ ಏನ್ ಮಾಡ್ತಾನೋ, ವಾಪಸ್ ಕಳಿಸ್ತಾನೋ, ಪೆಟ್ರೋಲ್ ಏನಾಗುತ್ತೋ, ಇನ್ನೊಂದು ಏನಾಗುತ್ತೋ, ಡಾಲರ್ ಸಿಚುವೇಶನ್ ಏನಾಗುತ್ತೋ, ವಾಲಟೈಲ್ ಸಿಚುವೇಶನ್ ಇದೆ. ಅದ್ರ ಜೊತೆಗೆ ಈ ಬಜೆಟ್ ಅಲ್ಲದೆ ಇರೋ 2-3 ವಿಚಾರ ಬಹಳ ಮುಖ್ಯ. ಭಾರತದಲ್ಲಿ ವ್ಯಾಪಾರ ಮಾಡೋಕ್ಕೆ ಸುಗಮ ಅಂತ ಏನ್ ಹೇಳ್ತಾರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಎಷ್ಟು ಸುಗಮವಾಗಿದೆ ಅಂತಕ್ಕಂಥದ್ದು 130ನೇ ಸ್ಥಾನದಲ್ಲಿ ಇದ್ದೀವಿ. ಕರಪ್ಷನ್ ಅಲ್ಲಿ ಬಾಟಮ್ ಅಲ್ಲಿ 78ನಲ್ಲಿ ಇದ್ದೀವಿ. ಎಜುಕೇಶನ್ ಮೊನ್ನೆ ಸರ್ವೆ ಮಾಡಿದ್ರು, 8ನೇ ಕ್ಲಾಸ್ ಮಕ್ಕಳಿಗೆ 2ನೇ ಕ್ಲಾಸ್ ಪುಸ್ತಕ ಓದಕ್ ಬರಲ್ಲ. ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ ಎರಡು ಬಹಳ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಕೇಳಿದ್ರೆ ನಿಮಗೆ ನನಗೆ ಈಗ ಹೇಳ್ತಾರೆ ಬೇಕಪ್ಪ ನಮ್ಗೆ ಒಳ್ಳೆ ಇನ್ಶೂರೆನ್ಸ್ ಬೇಕು ಕಡಿಮೆ ಬೆಲೆಯಲ್ಲಿ. ಇನ್ಶೂರೆನ್ಸ್ ಕಟ್ಕೊಂಡು ನಾನೇ ಮಾಡ್ಲಿ? ರಮಾಕಾಂತ್ ಏನಾಗುತ್ತೆ ಗೊತ್ತಾ, ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಇದೆಯೇನಪ್ಪ ಅಂತ ಅವನು ಜಾಸ್ತಿ ಹೆರಿಗೆ ಹಾಕ್ಬೇಕು, ಸಿಸೇರಿಯನ್ ಮಾಡ್ತಾನೆ. ಇನ್ಶೂರೆನ್ಸ್ ಇದೆಯಲ್ಲ, ಇನ್ಶೂರೆನ್ಸ್ ಇದ್ದದಕ್ಕೆ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ 48% ಸಿಸೇರಿಯನ್. ಯಾಕೆ? ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದು 10% ಮೇಲೆ ಹೋದ್ರೆ ಡೌಟ್ ಅವ್ರನ್ನ ಆಡಿಟ್ ಮಾಡಬೇಕು ಅಂತ. ಯಾಕೆ ಮಾಡ್ತಿದ್ದಾರೆ? ನೀವು ನಮ್ಮಲ್ಲಿ ಏನಿದೆ ಗೊತ್ತಾ, ಈಗ ಒಂದು ಸರ್ಕಾರ ಏನ್ ತಿಳ್ಕೊಂಡಿದೆ ಗೊತ್ತಾ, ಜನಗಳು ಉಪಯೋಗ ಮಾಡಬೇಕು ಅಂದ್ರೆ ಇನ್ಶೂರೆನ್ಸ್ ಕಟ್ಬಿಡೋದು ಅಂತ. ಏನು ಪ್ರಯೋಜನ ಆಗಲ್ಲ. ಹೆಲ್ತ್ ಅಂಡ್ ಎಜುಕೇಶನ್ ಇಡೀ ಜಗತ್ತಲ್ಲಿ ಎಮರ್ಜಿಂಗ್ ಎಕಾನಮಿಯಲ್ಲಿ ಲೋಯೆಸ್ಟ್ ಖರ್ಚು ಮಾಡ್ತಿರೋದು ನಮ್ಮ ಭಾರತದಲ್ಲಿ. ಈಗ ಇನ್ನೊಂದು ಹೇಳ್ತೀನಿ ಸರ್, ಈಗ ಸಡನ್ ಆಗಿ ನಮ್ಗೇನೋ ಒಂದು ಸೇವಾ ತೆರಿಗೆ ಜಾಸ್ತಿ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಆಗೇನಂದ್ರೆ ಜನ ಇಮ್ಮಿಡಿಯೇಟ್ ಅರ್ಥನೇ ಆಗಲ್ಲ ಅವ್ರಿಗೆ.
ಆ ಮೂಮೆಂಟ್ಗೆ ಏನೋ ಜಾಸ್ತಿ ಆಯ್ತಂತಪ್ಪ ಸುಮ್ಮನಿರ್ತಾರೆ, ಒಂದು ಹೋಟೆಲ್ಗೆ ಹೋಗ್ತಾರೆ, ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ, ಇನ್ನೆಲ್ಲೋ ಏನೋ ತಿನ್ನಕ್ಕೆ ಹೋಗ್ತಾರೆ. ಈ ಟೈಮಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿಲ್ಲದಂತೆ ಅವರ ಜೇಬ್ ಹಗುರಾಗ್ತಾ ಇರುತ್ತೆ, ಲೈಟ್ ವೈಟ್ ಆಗ್ಬಿಡುತ್ತೆ ಜೇಬು ಬರ್ತಾ ಬರ್ತಾ ಬರ್ತಾ. ಒಂದ್ ರೀತಿಯಲ್ಲಿ ಇದು ಚೀಟಿಂಗ್ ಅಲ್ವಾ ಇವೆಲ್ಲವೂ ಅಂತ ಹೇಳಿ. ಅಲ್ಲ ಅದು ಬಾರದಂತೆ ಮಾಡೋ ಮೋಸಗಳಲ್ವಾ? ಸೇವಕರಿಗೆ ಇಷ್ಟು % ಜಾಸ್ತಿ ಮಾಡ್ಬೇಕಾ ಅಂತ ಅಲ್ಲ, ಕ್ವಶನ್ ಡಿಬೇಟಬಲ್. ಬಟ್ ಏನಂದ್ರೆ ಈ GST ಯೂನಿಫಾರ್ಮ್ ಮಾಡೋಕ್ಕೋಸ್ಕರ ಹಾರ್ಮೋನೈಸೇಷನ್ ಮಾಡಬೇಕಾಗಿದೆ. ಆ ಹಾರ್ಮೋನೈಸೇಷನ್ ಮಾಡಕ್ಕೆ ಈ ಸೆಗ್ಮೆಂಟ್ ಅದ್ರ ಯಾವ್ದಾದ್ರು ಒಂದಕ್ಕೆ ಈಗ ಹೋಗಿ ಬೀಳ್ಬೇಕಲ್ಲ. ಈಗ ನೀವು ಕಮ್ಮಿ ಮಾಡಕ್ಕೆ ಆಗಲ್ಲ. 14 ಇರತಕ್ಕಂಥದ್ನ ಒಂದ್ ಚೂರ್ ಮೇಲಕ್ಕೆ ದಾಟಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಅಕಾಮಿಡೇಟ್ ಮಾಡಿದ್ರೆ ಅವರು ಇದು ಮಾಡ್ಬೇಕಾಗುತ್ತೆ. ಬೇರೆ ಸಾಧ್ಯತೆಗಳಿಲ್ಲ. ನನಗೀಗ ಇನ್ನೊಂದು ಮೇಜರ್ ಕನ್ಸರ್ನ್ ಅಪ್ಪ, ಈಗ ಯಾರೇ ಟಿವಿ ನೋಡ್ತಿರ್ತಾರೆ ಜನ, ಎಲ್ರಿಗೂ ಆಸೆ, ಮಾತಾಡ್ತಿರ್ತೀನಿ, ಈ ಮನೆ ಕಟ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ನಿರೀಕ್ಷೆ ಇದೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಮನೆ ಕಟ್ಕೊಳ್ಬೇಕು ಅಂತ ಬಂದಾಗ ಅದರಲ್ಲಿ ಏನಾದ್ರೂ ದೊಡ್ಡ ವಿನಾಯಿತಿ ಸಿಗಬಹುದಾಗತ್ತಾ EMI-ಗಳಲ್ಲಿ? ಇಲ್ಲಿ 2 ಕೇಳ್ತಾರೆ ಜನ. ಸರ್, ಮನೆ ಕಟ್ಕೊಳ್ಬೇಕು, ನನ್ನ ಕಡಿಮೆ ಬಡ್ಡಿ ಸಾಲ ಸಿಗುತ್ತಾ ಅಂತ ಒಂದು ಕೇಳ್ತಾರೆ. ಜೊತೆಗೆ ಈ ನಾನು ಮನೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದನ್ನ ನನ್ನ ಆದಾಯದಲ್ಲಿ ತೆರಿಗೆಗೋಸ್ಕರವಾಗಿ ಒಂದು ವಿನಾಯಿತಿ ಅಂತ ಕೊಡ್ತಾರ ನನಗೆ, ಅಲ್ಲಿ ವಿನಾಯಿತಿ ಜಾಸ್ತಿ ಮಾಡ್ತಾರ ಇದರಲ್ಲಿ ಅಂತ ಕೇಳ್ತಾರೆ. 2 ಪಾಯಿಂಟ್ ಏನ್ ಸಿಗಬಹುದು ಈ ಬಜೆಟ್ ಅಲ್ಲಿ? ನೋಡಿ, ಹೌಸಿಂಗ್ ಅಂತ ಬಂದ್ರೆ, ಸೆಕ್ಟರ್ ಹೌಸಿಂಗ್ ಅಂತ ಬಂದ್ರೆ, ಮೊದಲನೇದಾಗಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಇದೆ. ಅದರಲ್ಲಿ ಸ್ಲಾಬ್ಸ್ ಇದೆ, 3 lakhs, 12 lakhs, 14 lakhs, 3%, 6%, 12%, ಅಪ್ ಟು 35 lakhs ಒಳ್ಳೆ ಬೆನಿಫಿಟ್ಸ್ ಇದೆ. ಒಂದು. ಎರಡನೇದಾಗಿ ಇಲ್ಲಿ ಗವರ್ಮೆಂಟ್ ಏನ್ ಮಾಡ್ಬೇಕಾಗಿರೋದು ಅಂತಂದ್ರೆ, ಈಗ ಟ್ಯಾಕ್ಸ್ ಕಟ್ಟೋದ್ರ ಜೊತೆ ಅವ್ರು ಇಂಟ್ರೆಸ್ಟ್ ಕಟ್ತಾರೆ, ಅದ್ರಲ್ಲಿ ಎಕ್ಸಾಮ್ಷನ್ ಅಪ್ ಟು 2 lakhs ಇದೆ, ಅದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ, ಈಗ ಯಾರು ಮನೆ ತಗೊಂತಾ ಇದಾರೆ ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಮಲ್ಟಿಪಲ್ ಹೌಸಸ್ ಇರೋರಿಗೆ ಈಗ ರೆಂಟಲ್ ಹಾಕ್ಬೇಕು ಅಂತ ಒಂದು ಇದಿದೆ. ಅಂದ್ರೆ ಈಗ ಮಲ್ಟಿಪಲ್ ಅಂದ್ರೆ ಒಂದು ಮನೆ ಬಿಟ್ಟು 10 ಮನೆ ಇರುತ್ತೆ, ಇರೆಸ್ಪೆಕ್ಟಿವ್ ಆಫ್ ದ ಆಕ್ಯುಪೆಂಟ್ ಅನ್ನೋ ಸ್ವಲ್ಪ ರೆಂಟಲ್ ಅಂತ. ಸೊ ಅದನ್ನೆಲ್ಲ ಈಗ ಮಾಡುವ ಒಂದು ಪರಿಸ್ಥಿತಿ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಮೇಜರ್ಲಿ ಹೌಸ್ ರೆಂಟಲ್ ಒಂದು. ಎರಡನೇದಾಗಿ ಹೌಸ್ ರೆಂಟಲ್ ಅಲ್ಲ ಸವಾಗ್ಲಿ ಹೇಳಿದಂಗೆ 2,000 ಜಾಸ್ತಿ ಮಾಡಬೇಕಾಗ್ತದೆ. ಎರಡನೇದಾಗಿ ಎಕ್ಸಾಮ್ಷನ್ ಇದೆ 2 lakhs, ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಮತ್ತೆ ಈಗ ಬಜೆಟ್ ರಿಲೇಟೆಡ್ ಆಗಿ ಹೇಳಿದ್ರೆ ಅವ್ರು ಹೇಳಿದಂಗೆ ನಮ್ಮ ಸರ್ವಿಸ್ ಟ್ಯಾಕ್ಸ್ ಏನಿದೆ ಆನ್ ಅನ್ ಅವರೇಜ್ GST 16 to 18% ಇರ್ತದೆ. ಅದನ್ನ ಸಡನ್ ಆಗಿ ಎಲ್ಲರಿಗೂ ಒತ್ತಡ ಬೇಡ ಅನ್ಬಿಟ್ಟು, ಇದು ಈಗಲ್ಲ ಲಾಸ್ಟ್ 3 years ಇಂದನೂ ಆಗ್ತದೆ. 12% ಇತ್ತು, 14% ಇತ್ತು, 15. ಈ ಸಲ 0.5 to 1% ರೈಸ್ ಆಗ್ಬೋದು ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ಯಾಕಂದ್ರೆ 4 ಸ್ಲಾಬ್ ಬರ್ತದೆ GST ಲಿ, 5%, 12%, 18%, 28%. ಈ ಸ್ಲಾಬ್ ಅಲ್ಲಿ ಯಾವ ಸೆಕ್ಟರ್ ಬೀಳ್ತೀವಿ ಅನ್ನೋದು ಎಲ್ಲ ಒಂದು ನಮ್ಮ ಬಿಸ್ನೆಸ್ ಅವ್ರಿಗೆ ತೊಂದರೆ ಇದೆ. ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಅವ್ರಿಗೂ ಅಷ್ಟೇ, ನಾವು ಯಾವ ಸ್ಲಾಬ್ ಬೀಳ್ತೀವಿ ಅದ್ರ ಪ್ರಕಾರ ನಮ್ಮ ಫ್ಯೂಚರ್ ಅಂತ ನೋಡ್ತಿದ್ದಾರೆ ಎಲ್ಲರೂ. ಸೊ GST ರೋಲ್ ಔಟ್ ನ ಮೊದಲನೇ ದಿನಾಂಕನ ನಿಗದಿ ಮಾಡಬೇಕು ಅವರು, ಇರ್ರೆಸ್ಪೆಕ್ಟಿವ್ ವಾಟ್ ಎವರ್ ಕಾಸಸ್. ಅದು ಇಂಪಾರ್ಟೆಂಟ್ ಇದೆ ಎಕನಾಮಿ ರಿಲೇಟೆಡ್ ಆಗಿ. ಕಷ್ಟ ಅವ್ರಿಗೆ ಏನಂತ ಹೇಳಿದ್ರೆ, ಯಾವ ದೇಶದಲ್ಲಿ ಈ ಉತ್ಪಾದಕತೆ, ನಾವೇನೋ ಒಂದು ಫ್ಯಾಕ್ಟರಿ ಮಾಡಿ ಏನೋ ತಯಾರು ಮಾಡಿ ನಾವು ಮಾರ್ತೀವಿ, ಬೇರೆ ದೇಶಕ್ಕೆ ಕಳಿಸ್ತೀವಿ ಅಂದಾಗ ಆ ದೇಶದ ಎಕಾನಮಿನ ಸದೃಢ ಅಂತ ಕರೀತಾರೆ. ತಾಕತ್ತಿದೆಯಪ್ಪ ಎಕಾನಮಿ ಅಂತ. ಎಕ್ಸಾಂಪಲ್ ಚೀನಾ. ನಾವು ನಮ್ಮ ದೇಶ ಅಂತ ಬಂದಾಗ ತುಂಬಾ ಸಾಫ್ಟ್ವೇರ್ ಮೇಲೆ ಅವಲಂಬನೆ ಆಗಿದ್ದೀವಿ ನಾವು. ಉದ್ಯೋಗ ಬೇಕು ಅಂತ ಬಂದಾಗ ಈ ಸೆಕ್ಟರ್ ಏನಿದೆ, ಉತ್ಪಾದಕ ವಲಯ, ಒಂದು ಸಣ್ಣ ಪುಟ್ಟ ಕಾರ್ಖಾನೆಗಳು, ಅದು ಗಾರ್ಮೆಂಟ್ಸ್ ಆಗಲಿ, ಇನ್ನೊಂದಾಗಲಿ, ಈ ನಮ್ಮ ಚರ್ಮೋದ್ಯಮ, ಈ ವಿಚಾರಗಳಾಗಲಿ ಇಂದು ಬಂದಾಗ ಈ ಸೆಕ್ಟರ್ಗೆ ಏನು ಕೊಡುಗೆ ಬೇಕು ಅಂತ ನಿಮ್ಗೆ ಅನಿಸ್ತಿದೆ? ಏನು ಬೇಕು ಅಂತ ನೀವು ಕೇಳ್ತಾ ಇದ್ದೀರಿ? ಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗಬೇಕಾದ್ರೆ ಈ ಸರ್ಕಾರ ಇವಾಗ ಏನು ಮಾಡಬೇಕಂದ್ರೆ, ಸ್ಪೆಷಲಿ MSME ಸೆಕ್ಟರ್ಗೆ ಫೆಸಿಲಿಟೀಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಅದರ ಇನ್ಶೂರೆನ್ಸ್ ಆಗಲಿ ಅಥವಾ ಸಾಲ ಆಗಲಿ ಏನು ಸರಳೀಕರಣ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಮುದ್ರಾ ಇದೆ ಅಥವಾ CGST ಸ್ಕೀಮ್ ಇದೆ, ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್. 2 ಕೋಟಿ ತನಕ, ಈಗ ಮುಂಚೆ 1 ಕೋಟಿ ಇತ್ತು, ಈಗ 2 ಕೋಟಿ ಮೊನ್ನೆ 30% ಮೋಡಿ ಅನೌನ್ಸ್ ಮಾಡಿದ್ರು. ಅಂದ್ರೆ 2 ಕೋಟಿ ತನಕ ನಿಮ್ಗೆ ಏನಾದ್ರು ಐಡಿಯಾ ಅಥವಾ ಪ್ರಾಜೆಕ್ಟ್ ಬಂದ್ರೆ ಬ್ಯಾಂಕ್ ನಿಂದ ಕೊಲಾಟ್ರಲ್ ಕೊಡದೆ ನೀವು ಸಾಲ ತಗೋಬಹುದು. ಆದ್ರೆ ಅದು ಎಷ್ಟು ಜನಕ್ಕೆ ಸಿಗ್ತಾ ಇದೆ? ಒಬ್ಬ ಐಡಿಯಾ ಇರುವವನು, ಒಬ್ಬ ಇಂಜಿನಿಯರ್, ಅವನು ಬ್ಯಾಂಕಿಗೆ ಹೋಗಿ ನೋಡಿ ನನ್ನ ಹತ್ರ ಒಂದು ಈ ತರ ಐಡಿಯಾ ಇದೆ, ಈ ತರ ಪ್ರಾಜೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇದು ಸೇ 1.5 crores ತನಕ ಆಗುತ್ತೆ ಅಂತ ಕೊಟ್ರೆ ಬ್ಯಾಂಕ್ನವ್ರು ಕೊಡ್ತಾನ? ಖಂಡಿತ ಕೊಡಲ್ಲ. ಖಂಡಿತ ಕೊಡಲ್ಲ. ಸೊ ಇದನ್ನ ಫೆಸಿಲಿಟೇಟ್ ಮಾಡಬೇಕು. ಅಂದ್ರೆ ಕೆಲಸ ಸಿಗೋದೇ ಇಲ್ಲಿ ಸರ್. ಈಗ ಜನಗಳಿಗೆ ಒಬ್ಬ ಹುಡುಗ ಹೋಗಿ ನಾನು ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿ ಒಂದು ಫ್ಯಾಕ್ಟರಿ ಓಪನ್ ಮಾಡಿದ್ರೆ ಒಂದು 50 ಜನಕ್ಕೋ 40 ಜನಕ್ಕೋ ಒಂದು ವರ್ಕ್ ಕೆಲಸ ಸಿಗಬಹುದು, ಉದ್ಯೋಗ ಸೃಷ್ಟಿ ಅಂತ ಹೇಳ್ತೀನಿ. ಇವಾಗ ಏನು ಈ ಸ್ಟಾರ್ಟ್ಅಪ್ ಯಾಕೆ ಬೆಳೀತಾ ಇದೆ ಗೊತ್ತಾ? ವೈ ಇಟ್ ಈಸ್ ಪ್ರಾಸ್ಪರಿಂಗ್ ಅಂದ್ರೆ, ಸ್ಟಾರ್ಟ್ಅಪ್ ನವರು ಅವರ ಸ್ಟಾರ್ಟ್ಅಪ್ ವೆಬ್ಸೈಟ್ ನಲ್ಲಿ ಹೋಸ್ಟ್ ಮಾಡ್ತಾರೆ. ದೇರ್ ಆರ್ ಸೋ ಮೆನಿ ಪ್ರೈವೇಟ್ ಫೈನಾನ್ಸಿಯರ್ಸ್ ಕಮ್ ಅಂಡ್ ಹೆಲ್ಪ್ ಹಿಮ್. ನಾಟ್ ಯುವರ್ ಪಬ್ಲಿಕ್ ಸೆಕ್ಟರ್ ಕಂಪನಿ. ಬ್ಯಾಂಕ್ ಕರೆಕ್ಟ್. ಇದು ಜಾಸ್ತಿ ಐಡಿಯಾ ಅಂದ್ರೆ ಅದು ಕೂಡ ನಾವು ಒಬ್ಬರ ಫೈನಾನ್ಸ್ ಮಾಡೋದು ಕೇಳಿದೆ, ನೀವು ಯಾವ ಒಂದು ವಾಟ್ ಬೇಸಿಸ್ ಯು ಫೈನಾನ್ಸ್, ಬಿಕಾಸ್ ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್, ನ್ಯೂ ಐಡಿಯಾ, ನ್ಯೂ ಅದಕ್ಕೆ ನಡೆಯುತ್ತೋ ಇಲ್ವೋ ಅಂದ್ಬಿಟ್ಟು ಗೊತ್ತಿಲ್ಲ ನನಗೆ, ಹೇಗೆ ಫೈನಾನ್ಸ್ ಮಾಡ್ತೀವಿ ಅಂತ. ಇನ್ನು ನೋಡಿದ ಆನ್ಸರಿಗೆ ಕಾಫಿ ಕೆಫೆ ಡೇ ಒಳಗಡೆ ಅವರನ್ನ ಕೂರಿಸಿ ಮಾತಾಡಿಸಿ ಅವನ ಹೊಟ್ಟೆ ಒಳಗಡೆ ಯಾವ ತರದ ಬೆಂಕಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬಿಟ್ಟು ಅದರ ಬೇಸಿಸ್ ಆನ್ ದಾಟ್ ವಿ ಫೈನಾನ್ಸ್ ಅಂತ ಹೇಳ್ತಿದ್ದಾರೆ.
ಅಂದ್ರೆ ಪ್ರೈವೇಟ್ ಫೈನಾನ್ಸಿಯರ್ ಐಡೆಂಟಿಫೈ ಎ ಪ್ರಾಜೆಕ್ಟ್ ಬೆಟರ್ ದನ್ ಎನಿಬಡಿ ಎಲ್ಸ್. ಫೈನ್. ರಘುವರೆ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ತೆರಿಗೆ ವ್ಯಾಪ್ತಿ ವಿಸ್ತರಣೆ ಆಯಿತು ಅಂತ ಹೇಳಿ ಸುಮಾರು ಜನರನ್ನ ನಾವು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಟ್ಬಿಟ್ವಿ. ಅವ್ರಿಗೆ 25 ಲಕ್ಷ ಜನದನ್ನ ಅಕೌಂಟ್ ಆಯಿತು. ಮೊದಲು 20 ಲಕ್ಷ ಜನಕ್ಕೆ ಅಷ್ಟೇ ಇತ್ತು, 20 ಕೋಟಿ ಜನಕ್ಕೆ ಅಷ್ಟೇ ಇತ್ತು, 25 ಕೋಟಿ ಜನಕ್ಕೆ ಎಕ್ಸ್ಟ್ರಾ ಮಾಡಿಸ್ಕೊಟ್ವಿ ನಾವು. ಹಾಗಾಗಿ ಪ್ರತಿಯೊಬ್ಬರು ಅಕೌಂಟಬಿಲಿಟಿ ಗಣನೆ ಸಿಗ್ತಿದ್ದಾರೆ. ಇವೊಂದು ಬ್ಯಾಂಕ್ ಅಕೌಂಟ್ ಇದೆ, ಇವೊಂದೇನೋ ಆದಾಯ ಬಂತು, ಬ್ಯಾಂಕ್ ಹಾಕ್ಲೇಬೇಕು, ಇವನು ನಾವು ಪ್ಲಾಸ್ಟಿಕ್ ಮನಿ ಅಂತ ಮಾಡ್ತಿದ್ದೀವಿ, ಕಾರ್ಡ್ಗಳಿಂದ ಸ್ವೈಪ್ ಮಾಡೋ ವಿಧಾನಗಳು ಅಂತ ಬಂದಾಗ ಇದನ್ನು ಜನ ಏನು ಕೇಳ್ತಾರೆ, ತೆರಿಗೆ ವ್ಯಾಪ್ತಿ ವಿಸ್ತರಣೆ ಮಾಡಿಬಿಟ್ರಿ ನೀವು, ಬೇಸ್ ಜಾಸ್ತಿ ಆಯಿತು, ನನಗೆ ವಿನಾಯಿತಿ ಕೊಡಿ ನೀವು ಅಂತ ಜನ ನಿರೀಕ್ಷೆ ಮಾಡ್ತಿರ್ತಾನೆ. ಸಾಧ್ಯನಾ ಇದು? ಆಕ್ಚುಲಿ ತೆರಿಗೆಗೆ ಒಳಪಡಿಸಿದೆ ತಪ್ಪು ಅಂತನಾ? ಹಾಗಾದ್ರೆ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಿದೆ ತಪ್ಪು ಅಂತ ಇದು ಇಲ್ಲ. ಇದು ಕೆಲವುದು ನಾವು ಅನೇಕ ಬಾರಿ ಚರ್ಚೆ ಮಾಡಿ, ನಿಮಗೆ ಈ 10 ಲಕ್ಷದಿಂದ 15 ಲಕ್ಷದ ಒಂದು ಮಿಡಲ್ ಇನ್ಕಮ್ನವರು ಎಲ್ಲೋ ಸ್ವಲ್ಪ ಇದಾಗ್ತಿದ್ದಾರೆ ಅಂತ ಹೇಳೋದು ಹೌದು. ಆದ್ರೆ ನಮ್ಗೆ ಸಮಸ್ಯೆ ಏನಿದೆ ಗೊತ್ತಾ, 25 ಕೋಟಿ ಕುಟುಂಬ ಈ ದೇಶದಲ್ಲಿರೋದು, 133 ಕೋಟಿ ಜನಸಂಖ್ಯೆ ಇದ್ರು. ಅದರಲ್ಲಿ 14 ಕೋಟಿ ರೈತರು. ಅವ ರೈತ ಸಣ್ಣವನೇ ಇರ್ಬೋದು, ದೊಡ್ಡವನೇ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಅವ್ನಿಗೆ ಏನ್ ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಎಲ್ಲಿ ಲೆವೆಲ್ಗೆ ಕೃಷಿ ಎಕ್ಸಂಪ್ಷನ್ ಅಂತ ಹೇಳಿದ್ರೆ, ಮಾನ್ಸಾಂಟೋ ಅಂತ 260 ಕೋಟಿ ಟರ್ನ್ ಓವರ್ ಮಾಡೋ ಕಂಪನಿಯು ಕೃಷಿ ಎಕ್ಸಂಪ್ಷನ್ ತಗೊಳುತ್ತೆ ಕೃಷಿ ಹೆಸರಲ್ಲಿ. ನಿಜ, ದಿಸ್ ಇಸ್ ಎ ಪ್ರಾಬ್ಲಮ್. ನಿಜ. ಅಂದ್ರೆ ಉದ್ದೇಶ ಯಾರ್ದು? ಲಾಭ ಪಡ್ಕೊಳ್ಳೋದು ಯಾರು? ಟ್ಯಾಕ್ಸ್ ಬದನೆ ಎಲ್ಲ ವಿಚಾರದಲ್ಲಿ ಬಂದಂತಹ ಬಿತ್ತನೆ ಬೀಜ. ಹೌದು. ಸೊ ಹಾಗಾಗಿ ಕೃಷಿಯ ಹೆಸರಿನಲ್ಲಿ ನಿಜವಾಗಿ ಲಾಭ. ಫೀಡ್ ಕಂಪನಿ ಅವ್ನು ಟರ್ನ್ ಓವರ್ 1000 ಕೋಟಿ ಇರುತ್ತೆ. ಓಕೆ, ರೈತರಿಗೆ ಸಿಗಲ್ಲ, ಯಾವನೋ ಫೈಲ್ ಕೂತ್ಕೊಂಡು ದಂಧ ಮಾಡ್ತಕ್ಕಂಥದ್ದು. 6000 ಕೋಟಿ ನಾವು ರಾಯಲ್ಟಿ ಕೊಡ್ತೀವಿ ಈ ಸೀಡ್ ಕಂಪನಿಗಳಿಗೆ. ರಾಯಲ್ಟಿ ಪೇಮೆಂಟ್ ಅಷ್ಟು ಕೊಡ್ತಕ್ಕಂಥದ್ದು. ಟ್ಯಾಕ್ಸ್ ವಿಚಾರಕ್ಕೆ ಬಂದಾಗ ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ, ಈಗ 30% ಕಾರ್ಪೊರೇಟ್ ಟ್ಯಾಕ್ಸ್ ಇದ್ದು ಪ್ಲಸ್ ಸೆಸ್ ಓದಿದೆಲ್ಲ ಸರಿ 34.1% ಬಂದರೂ ಕೂಡ ಇಫೆಕ್ಟಿವ್ ಆಗಿ ಟ್ಯಾಕ್ಸ್ ಕೊಡ್ತಾ ಇರೋದು 22% ಎಕ್ಸಂಪ್ಷನ್ಸ್ ಇದೆ. ನೀವು ಏನ್ ಹೇಳ್ತಿರೋದ್ರಿಂದ, ನೀವು ಟ್ಯಾಕ್ಸ್ ಕಮ್ಮಿ ಮಾಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಕೇಳ್ತಿರೋದು ಅಂದ್ರೆ, ನೀವು ಎಕ್ಸಂಪ್ಷನ್ ತೆಗೆದು ಇಫೆಕ್ಟಿವ್ ಆಗಿ ಟ್ಯಾಕ್ಸ್ ಕಟ್ಸ್ಕೊಳ್ಳಿ. ಪರಿಣಾಮಕಾರಿ ಟ್ಯಾಕ್ಸ್ ವಿನಾಯಿತಿಗಳು ಬೇಡ. ವಿನಾಯಿತಿ ಎಷ್ಟಿದೆ ಗೊತ್ತಾ ರಮಕಾಂತ್? 5% ಆಫ್ ದ GDP. ನಾವಿಲ್ಲಿ ಏನ್ ಹೇಳೋದು, 11% GDP ಸೆಂಟ್ರಲ್ ಟ್ಯಾಕ್ಸ್ ಮಾತ್ರ ನಮ್ಮ ಆರ್ಥಿಕ ವ್ಯವಸ್ಥೆಯ ರೂಪಾಯಿ 10 ಪೈಸಾ ಕೇಂದ್ರಕ್ಕೆ ಹೋಗುತ್ತೆ. ಈ ಸ್ಟೇಟ್ ಎಲ್ಲ ಸೇರಿದ್ರೆ 6 ಪೈಸಾ ಸೇರಿದ್ರೆ 16 ಪೈಸಾ ಮಾತ್ರ ಈ ದೇಶದವರು ಕಟ್ಟೋರು ಕಮ್ಮಿ ಕಟ್ತಾ ಇರೋದು ಅಂತ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈ ದೇಶದಲ್ಲಿ ಕಮ್ಮಿ ಕಟ್ಟೋದು ಅಂತ ಹೇಳುವಾಗ ನೀವು ಇನ್ನ ಬಡವ್ರನ್ನ ಹಾಗೆ ಇಟ್ಕೊಂಡಿದ್ದೀರಾ? ಅವ್ರು ಬೆಳಿಲೇ ಇಲ್ಲ. ಚೈನಾದಲ್ಲಿ 3% ಎಕಾನಮಿ ಬೆಳೆಯೋಕ್ಕಿಂತ ಇದ್ದವರು 22% ರೇಸ್ ಆಯ್ತು. ಅಲ್ಲಿ ರೇಸ್ ಆಯ್ತು ಅಂತ ಹೇಳಿದ್ರೆ ಡಿಡ್ ದ ಎಕಾನಮಿ ಓವರ್ ಆಲ್ ಬೂಮ್ ಆಯ್ತಾ? ಇಲ್ಲಿ ಒಳಗಡೆ ಏನ್ ನಾವು ಕಾಣಬೇಕು ಅಂತ ಇನ್ನೊಂದು ಕಾಣಬೇಕು. GDP ಬೆಳೀತಾ ಇದೆ, ಅದಕ್ಕಿಂತ ಡಬಲ್ ಆಗಿ ಅಸಮಾನತೆ ಬೆಳೀತಾ ಇದೆ. 1% ಜನ ನಾವು ಒಂದ್ಸರಿ ಗಟ್ಟಿ ಆಗ್ತಿದ್ದಾರೆ ಅನ್ನೋದನ್ನ ಮಾತನ್ನ ಯಾಕೆ ನೀವು ಹೇಳ್ತಾ ಇಲ್ಲ? ಇವರು ಸಣ್ಣವರು ಟ್ಯಾಕ್ಸ್ ಕಟ್ತಿಲ್ಲ ಅಂತ ಹೇಳಿದ್ರು ಒಂದಾದ್ರೆ, ಈ ಕಡೆ ಭದ್ರ ಆಗ್ತಿರೋರು ಗಟ್ಟಿಯಾಗಿರೋರೇ ಮತ್ತೂ ಭದ್ರ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಯಾಕೆ ನೀವು ಎತ್ತಾ ಇಲ್ಲ? ಫೈನ್, ಹೌದು, ಮತ್ತಷ್ಟು ಮಾತಾಡ್ತೀನಿ. ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಸ್ಟಾರ್ ನಟರ ಚಿತ್ರಗಳ ಸದ್ಯದ ಅಪ್ಡೇಟ್ಸ್ ಏನು ಗೊತ್ತಾ? ಸಿಂಪಲ್ ಆಗೊಂದು ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ? ತನ್ನ ಭಾವಿ ಪತಿಗೆ ಸಮಂತಾ ಕೊಟ್ಟ ಲೇಟೆಸ್ಟ್ ಗಿಫ್ಟ್ ಏನು? ಸೂಪರ್ ಖಬರ್ ವೀಕ್ಷಿಸಿ ಫಿಲ್ಮಿ ಬಜಾರ್ ಇಂದು ಸಂಜೆ 7:30ಕ್ಕೆ. ಈ ಆತ್ಮೀಯ ಸಂಬಂಧವನ್ನು ಶುದ್ಧತೆಯೊಂದಿಗೆ ಕಾಂತಿಯುಕ್ತವಾಗಿಸುತ್ತದೆ ಬ್ರಾಹ್ಮಿ, ನೆಲ್ಲಿ, ಭೃಂಗರಾಜ್, ಘೃತಕುಮಾರಿ, ಜಟಾಮಾಸಿ, ಮೆಹಂದಿ ಮತ್ತು ನಾಗಕೇಸರ ಮುಂತಾದ ಅಮೂಲ್ಯ 21 ಗಿಡಮೂಲಿಕೆಗಳಿಂದ ತಯಾರಾದ ಪತಂಜಲಿ ಕೇಶಕಾಂತಿ ತೈಲ ಮತ್ತು ನ್ಯಾಚುರಲ್ ಶಾಂಪೂ, ಎಲೋವೆರಾ ಶಾಂಪೂ, ಆಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತು ಮಿಲ್ಕ್ ಪ್ರೋಟೀನ್ ಶಾಂಪೂ ನಿಮ್ಮ ಕೂದಲನ್ನು ಬುಡದಿಂದಲೇ ಬಲಿಷ್ಠವಾಗಿಸುತ್ತದೆ. ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ನಂತಹ ಕೂದಲಿನ ಸಮಸ್ಯೆಗಳಿಂದ ದೂರ ಇರಿಸುತ್ತದೆ. Intex 2017 and Tooltech 2017, Southeast Asia's largest exhibition on metal cutting machine tools. Block your dates and visit Intex 2017 at BIEC Bengaluru. ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು rummycircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಇಲ್ಲಿಯೇ ನಿಲ್ಸೋದಿಲ್ಲ, ಇವರು ರಮ್ಮಿ ಆಡ್ತಾರೆ ಕ್ಯಾಶ್ ಗಾಗಿ. ಯಾಕಂದ್ರೆ ಅದುವೇ ಬರೀ
ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ, ಆಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್ ಕೇವಲ rummycircle.com ನಲ್ಲಿ. ನಾನಿನ್ನ ನೋಡಿದಾಗ ಹೃದಯ ಹೇಳಿತು ನನಗಾಗ, ನಿನ್ನ ಸಂಕೋಚ ಬಿಡು ಈಗ, ಎಲ್ರ ಕರೆ ಬರುವುದಾಗ ಹಲೋ 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 ಹಲೋ. ಎಷ್ಟೊಂದು ಸ್ಟೈಲಿಶ್ ಆಗಿದೆ ಅಂದ್ರೆ ಶಿಳ್ಳೆ ತಾನಾಗೆ ಹೊಡಿತೀರಿ ನೀವು. ಸ್ಟಾರ್ ಸಿಟಿ ಪ್ಲಸ್ ಹಾಗೂ ಇದರ 110cc ಈಕೋಥ್ರಸ್ಟ್ ಇಂಜಿನ್ ನೀಡುತ್ತದೆ ಅತ್ಯುತ್ತಮ ಪಿಕಪ್ ಸ್ಟೈಲ್ ನಿಂದ. ಹೊಸ ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್, ಸ್ಟೈಲ್ ನ ಹೊಸ ಸ್ಟಾರ್. ಇವರ ಅಶಕ್ತಿ ಮತ್ತು ಆಯಾಸದಿಂದ ನನ್ಗೆ ಟೆನ್ಷನ್ ಆಗಿತ್ತು. ಮತ್ತೆ ಒಂದಿನ ನಮ್ಗೆ ಸಿಕ್ತು ಸ್ಟೇ ಆನ್. ಇದರಿಂದ ಇವರಲ್ಲಿ ಮತ್ತೆ ಉತ್ಸಾಹ, ತಾಕತ್ತು, ಹೊಸತನದ ಅನುಭವವಾಗುತ್ತೆ. ನಿಮ್ಮ ನಿಜವಾದ ಸಂಗಾತಿ. ಊಟ ಬಿಟ್ಟರೆ ತೂಕ ಕಡಿಮೆ ಆಗಲ್ಲ, ಒಬೇಸಿ ಡ್ಯಾಟ್ ನಿಂದ ಆಗುತ್ತೆ. ಒಬೇಸಿ ಡ್ಯಾಟ್. ಮಳೆಯಲ್ಲಿನಿಂದ ಗುಲಾಬಿ ನೋಡಿದಿರ? ನಾನ್ ನೋಡಿದೀನಿ. ಕೆಲವೇ ವರ್ಷಗಳ ಹಿಂದೆ ತಲೆ ಮುಚ್ಕೊಳಕ್ಕೊಂದ್ ಸಿಮೆಂಟ್ ಬ್ಯಾಗ್ ಕೊಡಕ್ ಹೋದವನು ಹೃದಯನೇ ಕೊಟ್ಬಿಟ್ಟೆ. ಮತ್ತೆ ಅದೊಂದಿನ ನಿರ್ಮಾಣವಾಯ್ತು ಸೇತುವೆ. ಮತ್ತೆ ಬದುಕಲ್ಲಿ ಬಂತು ಹೊಸ ತೆರವು. ಮೈಸೆಲ್ಫ್ ತಾರಾ. ಮತ್ತೆ ನೀವು? ಹೃದಯಗಳ ನಡುವಿನ ಸೇತುವೆಯಾಗ್ಲಿ ಅಥವಾ ನಗರಗಳ ನಡುವಿನ ಬ್ರಿಡ್ಜ್, ಒಬ್ಬ ಗೆಳೆಯ ಮೌನವಾಗಿ ನನ್ನ ಜೊತೆ ನಿಭಾಯಿಸುತ್ತಿದ್ದ. ಡಾಲ್ಮಿಯಾ ಸಿಮೆಂಟ್ ಹೃದಯ ಜೋಡಿಸುತ್ತದೆ, ದೇಶ ಜೋಡಿಸುತ್ತದೆ. ಈ ಆತ್ಮೀಯ ಸಂಬಂಧವನ್ನು ಶುದ್ಧತೆಯೊಂದಿಗೆ ಕಾಂತಿಯುಕ್ತವಾಗಿಸುತ್ತದೆ. ಬ್ರಾಹ್ಮಿ, ನೆಲ್ಲಿ, ಭೃಂಗರಾಜ್, ಘೃತಕುಮಾರಿ, ಜಟಾಮಾಸಿ, ಮೆಹಂದಿ ಮತ್ತು ನಾಗಕೇಸರ ಮುಂತಾದ ಅಮೂಲ್ಯ 21 ಗಿಡಮೂಲಿಕೆಗಳಿಂದ ತಯಾರಾದ ಪತಂಜಲಿ ಕೇಶಕಾಂತಿ ತೈಲ ಮತ್ತು ನ್ಯಾಚುರಲ್ ಶಾಂಪೂ, ಎಲೋವೆರಾ ಶಾಂಪೂ, ಆಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತು ಮಿಲ್ಕ್ ಪ್ರೋಟೀನ್ ಶಾಂಪೂ ನಿಮ್ಮ ಕೂದಲನ್ನು ಬುಡದಿಂದಲೇ ಬಲಿಷ್ಠವಾಗಿಸುತ್ತದೆ. ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ನಂತಹ ಕೂದಲಿನ ಸಮಸ್ಯೆಗಳಿಂದ ದೂರ ಇರಿಸುತ್ತದೆ. ಎರಡ್ 2017 ಬಜೆಟ್ ನಿರೀಕ್ಷೆ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಮಹೇಶ್, ಇನ್ನೊಂದು ಕೇಳಬೇಕಾಗಿತ್ತು. 2 ವಿಚಾರ ಇಲ್ಲಿ, ಈ ಚಿನ್ನ ಬೆಳ್ಳಿ ದರ ಮತ್ತು ಈ ಇಂಧನ, ಈ ವಿಚಾರಗಳು ಹಾಗೂ ಷೇರು ಮಾರುಕಟ್ಟೆ ಅಂತ ಬಂದಾಗ ತುಂಬಾ ಜನ ಅಬ್ಸರ್ವ್ ಮಾಡ್ತಿರ್ತಕ್ಕಂಥ ಕ್ಷೇತ್ರಗಳು. ಸಹಜವಾಗಿ ಚಿನ್ನ ಬೆಳ್ಳಿ ಅಂದ್ರೆ ಇದ್ರಲ್ಲಿ ಏನಾದ್ರೂ ಕಡಿಮೆ ಆಗ್ಬಿಡ್ಬಹುದೇನೋ, ಯಾಕಂದ್ರೆ ಸುಮಾರು ದುಡ್ಡು ಹೋಯ್ತಪ್ಪ ಬ್ಯಾಂಕಲ್ಲೆಲ್ಲ ಇದೆ, ಈಗ ಏನಾದ್ರೂ ಕಡಿಮೆ ಮಾಡ್ಬಿಡ್ತಾ ಇವರು ಅಂತ ಒಂದಷ್ಟು ನಿರೀಕ್ಷೆಗಳಿವೆ. ಇನ್ನೊಂದು ಗಂಡಾಂತರ ಅಪಾಯಕಾರಿ ಅಂತ ಬಂದಾಗ ಈಗ ಟ್ರಂಪ್ ನಿರ್ಧಾರಗಳು, ಈಗ ತೈಲ ಉತ್ಪನ್ನ ರಾಷ್ಟ್ರಗಳ ಮೇಲೆ ಇವ್ರು ಯಾರು ಬರಬಾರ್ದು ನಮ್ಮ ದೇಶಕ್ಕೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವರು ಅಮೆರಿಕನ್ಸ್ ನ ಇಲ್ಲಿಂದ ಆಚೆ ಕಳಿಸ್ತೀವಿ ಅಂತ ಅವರು ಮಾತಾಡ್ತಿದ್ದಾರೆ. ಒಂದು ಸಂಘರ್ಷಕ್ಕೆ ಕಾರಣವಾಗಿ ಏನಾದ್ರೂ ಬಿಕ್ಕಟ್ಟು ತಲೆದೋರಿದ್ರೆ ಆಗ ಪರಿಸ್ಥಿತಿ ಸರಿ ಮಾಡತಕ್ಕಂತ ಕೆಪಾಸಿಟಿ ಮೋದಿ ಕೈಲೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಶ್ವಕ್ಕೆ ತೊಡಕಾದಾಗ ಇಂಧನದ ಬೆಲೆ ಕಥೆ ಏನಾಗುತ್ತೆ? ಇಂಧನದ ಬೆಲೆ ಇನ್ ಕೇಸ್ ಜಾಸ್ತಿ ಆಯ್ತು, ಸರಕು ಸೇವೆ ಇನ್ನೊಂದು ಮತ್ತೊಂದು ಸಾಗಾಟ ಕೃಷಿ ಪ್ರತಿಯೊಂದು ವಿಚಾರಕ್ಕೂ ಎಫೆಕ್ಟ್ ಮಾಡೇ ಮಾಡುತ್ತೆ. ಸೊ ನಿರೀಕ್ಷೆ ಇಟ್ಕೋಬಹುದಾಗುತ್ತೆ ನಮಗೆ ಈಗಿನ ಪ್ರಸಕ್ತ ವಿದ್ಯಮಾನದ ಸಂದರ್ಭದಲ್ಲಿ ಅಂತ ಹೇಳಿ. ನೋಡಿ, ಫಸ್ಟ್ ಗೋಲ್ಡ್ ಸಿಲ್ವರ್ ಅಂತ ಬಂದ್ರೆ, ಈಗ ಗೋಲ್ಡ್ ಸಿಲ್ವರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ರಿಲೇಟೆಡ್. ಇಲ್ಲಿನ ಇಂಡಿಯನ್ ಬಜೆಟ್ ಇನ ಏನೋ ಒಂದು ವೇರಿಯೇಷನ್ಸ್ ಅಲ್ಲಿ ಅದು ತೊಂದರೆ ಆಗಲ್ಲ. ಸೋವರೆನ್ ಬಾಂಡ್ಸ್ ಇದೆ, ಅದು ಸಕ್ಸಸ್ ಆಗಬೇಕು ಅಂತಂದ್ರೆ ಗಟ್ಟಿ ಚಿನ್ನ ಇದು ಆಭರಣ ಕರಗಿಸ್ಬಿಟ್ಟು ಗಟ್ಟಿ ಚಿನ್ನ ಅದನ್ನ ಕಾಮನ್ ಸೆನ್ಸ್ ಇಟ್ಕೊಂಡು ಮಾಡ್ಬೇಕು, ಅದಾಗಲ್ಲ. ಎರಡನೇದಾಗಿ ಏನು ಅಂತಂದ್ರೆ, ಈಗ ಕೋಲಾರ್ ಮೈನ್ ಇಂದ ಏನಾದ್ರು ತೆಗಿತಾರೆ, ಜಾಸ್ತಿ ಆಲ್ಮೋಸ್ಟ್ ನಾವು ಇಂಪೋರ್ಟ್ ಮಾಡ್ತೀವಿ, ಅದ್ರಲ್ಲಿ ಏನಾದ್ರು ವೇರಿಯೇಷನ್ಸ್ ಆದ್ರೆ ಆಗ್ಬೋದು. ಈ ಬಜೆಟ್ ರಿಲೇಟೆಡ್ ಆಗಿ ಏನು ವೇರಿಯೇಷನ್ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ, ಈಗ ಇಂಧನ ಕ್ರೂಡ್ ಆಯಿಲ್ ಏನಾಗಬಹುದು ಅಂತ ನೋಡಿದ್ರೆ, ಈಗ ಒಪೆಕ್ ಕಂಟ್ರೀಸ್ ಎಲ್ಲ ಜೊತೆ ಆಗಲಿ, ಎಂಡ್ ಆಫ್ ದ ಡೇ ಈಚ್ ಕಂಟ್ರಿ ಆಸ್ ಇಟ್ಸ್ ಓನ್ ವೇ ಆಫ್ ಡೆವಲಪಿಂಗ್. ಅಂದ್ರೆ ಅವ್ರದೇ ಒಂದು ಇಂಡಿಜಿನಿಯಸ್ ವೇ ನಲ್ಲಿ ಈಗ ಕ್ರೂಡ್ ನ ಡೆವಲಪ್ ಮಾಡ್ಕೊಳಕ್ಕೆ ಆಯಿಲ್ ಶಾಕ್ ಇಂದಾಗಿ 1973 ಇಂದ ಇದುವರೆಗೂ ಬೇರೆ ವೇರಿಯೇಷನ್ಸ್ ಆಗ್ಬಿಟ್ಟು ಈಗ ಕ್ರೂಡ್ ಕೆಳಗಡೆ ಬಿದ್ದಿದೆ. ಈಗ ಟ್ರಂಪ್ ಏನ್ ನಿರ್ಧಾರಗಳು ಕೈಗೊಳ್ತಾರೆ ಅನ್ನೋದು ವರ್ಲ್ಡ್ ಮಾರ್ಕೆಟ್ ನಲ್ಲಿ ಅವರು ಮಾಡ್ತಿರೋದು ಎಕನಾಮಿ ಬೇಸಿಸ್ ಅಲ್ಲ, ಅವರು ಮೇನ್ ಟಾರ್ಗೆಟ್ ಇರೋದು ಟೆರರಿಸಂ ಬೇಸಿಸ್. ಎಲ್ಲ ಆಯಿಲ್ ಒಪೆಕ್ ಕಂಪನೀಸ್ ಅವ್ರೇನು ಬ್ಯಾನ್ ಮಾಡಿಲ್ಲ, ಅವರು ಟೆರರಿಸಂ ರಿಲೇಟೆಡ್ ಅವರನ್ನ ಬ್ಯಾನ್ ಮಾಡಿರೋದು. ಅದು ಟೆಂಪರರಿ ಬ್ಯಾನ್ 120 ಡೇಸ್ ಅಷ್ಟೇ ಮಾಡಿರೋದು ಅವರು. ಈಗ ಸೈಕ್ಲಿಕ್ ಆಗಿ ಬಂದ್ರೆ ಕ್ರೂಡ್ ಆಯಿಲ್ ಅಂತ ಬಂದ್ರೆ ಎಸ್ ಮೇಲ್ ಹೋಗುತ್ತೆ, ಬಟ್ ಇಟ್ಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಪೊಲಿಟಿಕಲ್ ಅಜೆಂಡಾ ಆಸ್ ಆಫ್ ನೌ. ಹೇಳೋದು ಯಾರ್ಬೇಕಂತ ಪ್ರೆಡಿಕ್ಟ್ ಮಾಡಬಹುದು, ವರ್ಲ್ಡ್ ವಾರ್ ಆಗ್ತದಂತೆ, ಟ್ರಂಪ್ ತುಂಬಾ ತೊಂದರೆಗಳು ಮಾಡ್ತಾರಂತೆ ಅಂತ. ಸೊ ಆಯಿಲ್ ಮತ್ತೆ ನಮ್ಮ ಬಜೆಟ್ ಅಲ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಅವರು ಏನು ಅದಕ್ಕೇನು ವೇರಿಯೇಷನ್ಸ್ ಇರಲ್ಲ. ಲಾಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ ಅಲ್ಲಿ ತುಂಬಾ ದೊಡ್ಡ ಒಂದು ಹೊಡೆತ ಗವರ್ಮೆಂಟ್ ಕೊಡುವ ಸಾಧ್ಯತೆ ಇದೆ. ಏನಂತ ಅಂದ್ರೆ, ನಾವು ಯಾವ್ದಾದ್ರು ಒಂದು ಶೇರ್ ನ ಖರೀದಿ ಮಾಡಿದ್ದಲ್ಲಿ 1 ವರ್ಷಕ್ಕಿಂತ ಮೇಲೆ ಇಟ್ಕೊಂಡ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಂಗ್ ಇರಲಿಲ್ಲ, ಅದ್ರಲ್ಲಿ ಬರುವ ಲಾಭಕ್ಕೆ. ಆದ್ರೆ ಈಗ ಆ ಒಂದು ಲಿಮಿಟ್ ನ ಚೇಂಜ್ ಮಾಡಬೇಕು ಅಂತಿದ್ದಾರೆ, ಟ್ಯಾಕ್ಸ್ ಕಟ್ಟಿ 2-3 ವರ್ಷಕ್ಕೆ ತಳ್ಳುವ ಚಾನ್ಸಸ್ ಇದೆ. ಸೊ ಅದು ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಎಫೆಕ್ಟ್ ಬೀಳ್ತದೆ. ಸ್ಟಾಕ್ ಮಾರ್ಕೆಟ್ ಎಫೆಕ್ಟ್ ಬಿದ್ರೆ ನಮ್ಮ FIIs ಅಂತ ಹೇಳ್ತೀವಿ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ, FDIs ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದು ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದನ್ನ ಬಿಟ್ಟು ಈಗ ಮೇಜರ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದೊಂದು ಮಾತು ಬಿಟ್ಟು ಬೇರೆ ಯಾವುದೋ ಒಂದು ನಮ್ಮ ಆರ್ಥಿಕವಾಗಿ ಗವರ್ಮೆಂಟ್ ಮಾಡಲ್ಲ. ವ್ಯಕ್ತಿತ್ವಗಳ ಒಂದು ಪರಿಶೀಲನೆ ಮಾಡೋದಾದ್ರೆ, ಚಿದಂಬರಂ ಅವರು ಬಜೆಟ್ ಮಂಡಿಸ್ತಾ ಇದ್ರು, ಜೇಟ್ಲಿ ಅವರು ಮಂಡಿಸ್ತಾ ಇದ್ದಾರೆ. ಕೆಲವು ಸಲ ಈ ವ್ಯಕ್ತಿ ಈ ರೀತಿಯಾಗಿ
ಇವರ ಆಲೋಚನೆಗಳು ಈ ರೀತಿಯಲ್ಲಿ ಇರುತ್ತೆ. ಸೊ ಆ ದಿಕ್ಕಲ್ಲೇ ನಮ್ಮ ಬಜೆಟ್ ಬರಬಹುದು ಅಂತ ಅಂದಾಜಿರುತ್ತೆ. ಚಿದಂಬರಂ ವಿಚಾರದಲ್ಲಿ ಏನಂತ ಹೇಳಿದ್ರೆ, ಎರಡು ಪದಗಳ ನಡುವೆ ನಾವು ತುಂಬಾ ಸೂಕ್ಷ್ಮ ಓದ್ಕೊಳ್ಬೇಕಾಗತ್ತೆ. ಆ ಸ್ಪೇಸ್ ಬರುತ್ತಲ್ಲ, ಒಂದು ಪಾಸ್ ಇರುತ್ತಲ್ಲ, ಯಾವ ಮಾಡಿದ್ರೆ ಅಲ್ಲೇ ಒಂದು ಟ್ಯಾಕ್ಸ್ ಹಾಕ್ಬಿಟ್ಟಿದ್ರು. ತುಂಬಾ ಸೂಕ್ಷ್ಮ ಓದ್ಬೇಕಾಗಿತ್ತು ಚಿದಂಬರಂ ಬಜೆಟ್ ನ ಅಂತ ಹೇಳಿ. ಜೇಟ್ಲಿ ವಿಚಾರದಲ್ಲಿ ಏನಿಸುತ್ತೆ ನಿಮಗೆ ಅಂತ ಹೇಳಿ? ನೋಡಿ, ಎಲ್ಲರೂ ಒಂದೇ. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಬಜೆಟ್ ಅಲ್ಲಿ 5 ವರ್ಷ ಇದ್ರೆ ಮೊದಲನೇ ವರ್ಷ ತುಂಬಾ ಪ್ರಾಮಿಸಸ್ ಮಾಡ್ತಾರೆ, 2ನೇ ವರ್ಷ ಅದನ್ನ ತಳ್ತಾರೆ, 3ನೇ ವರ್ಷ ಈಗ ನಾವು ಏನ್ ಮಾತಾಡ್ತೀವಿ 2ನೇ 3ನೇ ವರ್ಷ ಅಲ್ಲಿ ಏನು ಇರಲ್ಲ. ಮೇಜರ್ ನಾವ್ ಏನೇ ಮಾತಾಡಿದ್ರು ಬಜೆಟ್ ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ. ಎಲ್ಲಾರು ಆಪೋಸಿಷನ್ ತುಂಬಾ ಒಂದು ಡಿಸಪಾಯಿಂಟಿಂಗ್ ಎಲೆಕ್ಷನ್ ರಿಲೇಟೆಡ್. ಪಂಜಾಬ್ಗೂ ಕೊಡಕ್ಕಾಗಲ್ಲ, ಅವ್ರು ಹೋಗಿ ಗೋವಾ ಕೊಡಕ್ಕಾಗಲ್ಲ, ಕೊಟ್ರೆ ಎಲ್ಲರಿಗೂ ಕೊಡ್ಬೇಕು. ನೋಡಿ, ಬಜೆಟ್ ಎಲೆಕ್ಷನ್ ರಿಲೇಟೆಡ್ ಆಗಿ ಈಗ ಬಜೆಟ್ ಶುರು ಆದ್ರೂ ಆಕ್ಷನ್ ಪ್ಲಾನ್ ಆಗಿ ಅದನ್ನೆಲ್ಲ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟೊಂದು ಬಜೆಟ್ ನ ಕಾರ್ಯಕ್ರಮಗಳು ಲ್ಯಾಪ್ಸ್ ಆಗಿ ಹೋಗ್ತವೆ. ರಿಯಾಲಿಟಿ ಹೇಳ್ಬೇಕು ಅಂತಂದ್ರೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, 4 ಇಯರ್ ಬರೀ ಮಾತಷ್ಟೇ. ಈಗ ಹಿಂಗ್ ಆಗ್ಬೋದು ಅಂತ 5th ಇಯರ್ ತಿರ್ಗಾ ಪ್ರಾಮಿಸ್, ಅಲ್ಲಿ ಗೆದ್ರೆ ತಿರ್ಗಾ ರಿವರ್ಸ್. ಇದೇ 40 ವರ್ಷದ ಮ್ಯಾನಿಫೆಸ್ಟೋ ಇದು, ಅದೇ ಬಜೆಟ್ ಹೋದ್ರು. ಈಗ ಪ್ರಾಕ್ಟಿಕಲಿ ಹೇಳ್ಬೇಕು ಅಂತಂದ್ರೆ ಜನಕ್ಕೆ ರಿಕ್ವೈರ್ಮೆಂಟ್ ಇರೋದನ್ನ ಈಗ ಎಲ್ಲ ನಾವೇನ್ ಮಾತಾಡಿದೀವಿ ಆ ಒಂದು ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಈಗ ಸರ್ವಿಸ್ ಟ್ಯಾಕ್ಸ್ ಅಷ್ಟೇ, ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಿದ್ದಾರೆ, ಜೊತೆಗೆ ಸರ್ವಿಸ್ ಟ್ಯಾಕ್ಸ್ 2000 ಬಿಲೋ ಕೆಳಗಡೆ ಮಾಡಿದ್ದಾರೆ. ರಘು ಅವರು ಹೇಳಿದಂಗೆ ತುಂಬಾ ಒಂದು ಕಾರ್ಯಕ್ರಮಗಳನ್ನ ಒಳ್ಳೆದಾಗಿ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಗವರ್ಮೆಂಟ್ ಅಲ್ಲಿ. ಬಟ್ ಡಿಮಾನಿಟೈಸೇಷನ್ ಆಗಿರೋ ಫೇಲಿಯರ್ ನ ಮುಚ್ಚಲಿಕ್ಕೋಸ್ಕರ ಈಗ ಏನಾದ್ರು ತುಂಬಾ ಸ್ಟ್ರಿಂಜೆಂಟ್ ಮೆಸೇಜ್ ಆಫ್ಟರ್ ಎಲೆಕ್ಷನ್ ಬರೋ ಸಾಧ್ಯತೆಗಳು ಇರ್ತದೆ. ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ 5 ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಕಮಿಷನ್ ಗೆ ಅವರು ಉತ್ತರ ಕೊಡ್ಬೇಕಾಗುತ್ತೆ. ಏನೋ ಒಂದು ಮೇಜರ್ ಮೂವ್ ಮಾಡಕ್ ಹೋದ್ರೆ ಅದಕ್ಕೋಸ್ಕರ ಡಿಸೆಂಬರ್ 31 ಯಾವ್ದು ಬಾಂಬ್ ಬ್ಲಾಸ್ಟ್ ಆಗಿಲ್ಲ. ಈಗ ಈ ಎಲೆಕ್ಷನ್ ಆಗಿ ಅದರ ರಿಸಲ್ಟ್ ಬಂದ ಮೇಲೆ ಈ ಬಜೆಟ್ ಗಿಂತ ಚೆನ್ನಾಗಿರೋ ಒಂದು ಹೊಡೆತನ ಕೊಡ್ತಾರೆ. ಸೊ ಖಂಡಿತ ಕೊಡ್ತಾರೆ. ಯಾಕಂದ್ರೆ ಡಿಮಾನಿಟೈಸೇಷನ್ ಎಲ್ಲಾರು ವಿರುದ್ಧ ಮಾಡ್ಕೊಂಡು ಮಾಡಿದ್ರು. ಈಗ 1% ಎಫೆಕ್ಟ್ ಆಗುತ್ತೆ, 99% ಎಫೆಕ್ಟ್ ಆಗಲ್ಲ ಅಂದ್ರು. ಬರೀ 99% ಎಫೆಕ್ಟ್ ಆಯ್ತು. ಎಲ್ಲಾರ್ಗು ದುಡ್ಡು ಖರ್ಚು ಮಾಡಕ್ ದುಡ್ಡಿಲ್ಲ. ಈಗ ಎಲ್ಲಾರು ಕೆಲ್ಸಗಳು ಕಳ್ಕೊಂಡಿದ್ದಾರೆ. ಯಾರನ್ನೇ ನೋಡಿದ್ರು ಈಗ ಎಲ್ಲ ಒಂದು ಕೂಡಿಟ್ಟಿದ್ದು ಲಾಕ್ ಆಗಿದ್ದು ದುಡ್ಡುಗಳೆಲ್ಲ ಆಚೆ ಬಂದ್ವು ಅಂತ ಹೇಳಿದ್ರು. ಯಾರ್ದು ಬಂತು? ಬಂದಿದ್ದಲ್ಲ 5,000, 15,000, 20,000 ಬಂತು ಬಿಟ್ರೆ 500-600 ಕೋಟಿ ಯಾವ ಬರ್ಲಿಲ್ಲ. ಅವೆಲ್ಲಾನು ಆಯ್ತು ಖಂಡಿತ ಅಷ್ಟೇ. ಅದ್ಬಿಟ್ಟು ಏನು ಪ್ರಯೋಜನ ಆಗಿಲ್ಲ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಗೆ ಎಫೆಕ್ಟ್ ಆಗಿದೆ ಬಿಟ್ರೆ, ಈಗ ಲಾಭ ಆಗಿದೆ ಬಿಟ್ರೆ ಇನ್ನೇನು ವೇರಿಯೇಷನ್. ಬಟ್ ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಕೈಗೊಳ್ತಾರೆ ಈಗ ನಮ್ಮ ಗವರ್ಮೆಂಟ್ ಅಲ್ಲಿ. ನಾನು ಎಕ್ಸ್ಪೆಕ್ಟ್ ಏನಂತಂದ್ರೆ, ಈಗ ಜಾಸ್ತಿ ದುಡ್ಡು ಬ್ಯಾಂಕಿಗೆ ಬಂದಿರೋದ್ರಿಂದ ಬ್ಯಾಂಕು ಜಾಸ್ತಿ FD ರೇಟ್ ಕೊಡಕ್ಕಾಗಲ್ಲ, ಫಿಕ್ಸ್ಡ್ ಡೆಪಾಸಿಟ್ ರೇಟ್ಸ್. ಅಲ್ಲಿ ಒಂದು ಎಕ್ಸಂಪ್ಷನ್ ತರ ನಮ್ಮ ಸೀನಿಯರ್ ಸಿಟಿಸನ್ಸ್ ಗೆ ಒಂದು 7.5 to 8% ಗ್ಯಾರಂಟೀಡ್ ರಿಟರ್ನ್ ಅಂತ ಮಾಡುವ ಸಾಧ್ಯತೆ ಇದೆ. ಅದನ್ನ ಮಾಡೋದು ತುಂಬಾ ಒಳ್ಳೆ ಮೂವ್ ಅಂತ ನಾನು ಹೇಳ್ತೀನಿ. ಈಗ ಇದನ್ನ ಬಜೆಟ್ ಕನ್ಫರ್ಮ್ ಮಾಡಿ ಕಷ್ಟ ಅವರಿಗೆ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಕೈಗಾರಿಕೆಗಳಂತ ಬಂದಾಗ ಪ್ರತಿ ಸಲ ಒಂದು ಬಜೆಟ್ ಮಂಡನೆ ಆಗುತ್ತೆ, ನಿಮ್ಮನ್ನ ನಾವು ಮಾತಾಡಿಸ್ತೀವಿ, ಪ್ರತಿ ಸಲ ನಿರಾಸನೆ ನೀವು ಆಚೆ ಹಾಕಿರೋದು. ಈ ಸಲ ಇಲ್ಲಪ್ಪ, ನನಗೇನೋ ಒಂದು ಆಸೆ ಇದೆ, ಈ ರೀತಿ ನಿಜ ಆಗುತ್ತಿದ್ದು ಆ ಥರ ಹೋಪ್ಸ್ ಇದೆಯಾ ಈ ಸಲ ಬಜೆಟ್ ಮೇಲೆ ಅಂತ ಹೇಳಿ? ಖಂಡಿತ ಹೋಪ್ಸ್ ಇದೆ. ಯಾಕಂದ್ರೆ ನಾವು ಹೋಪ್ಸ್ ಮಾಡಲೇಬೇಕು. ಈಗ ಆವಾಗಲೇ ಹೇಳಿದ ಪ್ರಕಾರ, ಇವಾಗ IMO ಪ್ರಕಾರ ಏನು 45% ಎಂಪ್ಲಾಯ್ಮೆಂಟ್ ಹೋಗ್ಬಿಟ್ಟಿದೆಯೋ, ಆಮೇಲೆ ಇಂಡಸ್ಟ್ರಿಗಳು ಕುಂತಾ ಇದೆಯೋ ಡಿಮಾನಿಟೈಸೇಷನ್ ಇಂದ, ಆ ಇಂಡಸ್ಟ್ರೀಸ್ಗಳು ನಾವು ಬೆಳೆಯಬೇಕಾದ್ರೆ ಇವ್ರು ಮಾಡಲೇಬೇಕು. ಈಗ ಅದಕ್ಕೆ ಮುಂಚೆ ಒಂದು ಈಗ ನೀವು ಟ್ರಂಪ್ ಇಫೆಕ್ಟ್ ಅಂತ ಹೇಳಿದ್ರಲ್ಲ, ಈ ಟ್ರಂಪ್ ಇಫೆಕ್ಟ್ ಯಾವ ರೀತಿ ಹೋಗಿದೆ ಅಂದ್ರೆ, ಲಾಸ್ಟ್ ಕ್ವಾರ್ಟರ್ ನಲ್ಲಿ $7.3 billion has been withdrawn from the foreign portfolio investment FBI ಇಂದ. $7.3 billion. ಆಮೇಲೆ ಇದಕ್ಕೋಸ್ಕರ ಏನಾಯ್ತು, ಆಮೇಲೆ ಪ್ರೈವೇಟ್ ಇಕ್ವಿಟಿಯಿಂದ $16.4 billion ಹೋಗ್ಬಿಟ್ಟಿದೆ. ಅದರಿಂದ ಏನಾಗ್ತದೆ, ನಮ್ಮ ರುಪಿ ಹ್ಯಾಸ್ ಬಿನ್ ಡಿಪ್ರಿಶಿಯೇಟೆಡ್. ರುಪಿ ಡಿಪ್ರಿಶಿಯೇಟ್ ಆದ ತಕ್ಷಣ ಪೀಪಲ್ ದೋಸ್ ಹೂ ಆರ್ ಇಂಪೋರ್ಟಿಂಗ್ ಟು ಮೇಕ್ ಎ ಕ್ವಾಲಿಟಿ ಪ್ರಾಡಕ್ಟ್ ದೇ ಸಫರ್. ಎಕ್ಸ್ಪೋರ್ಟ್ ನಲ್ಲಿ ಅವರು ಏನಂತಾರೆ, ರುಪಿ ಡಿಪ್ರಿಷನ್ ಎಕ್ಸ್ಪೋರ್ಟ್ ನಲ್ಲಿ ನಿಮಗೆ ಜಾಸ್ತಿ ಕಾಸು ಬರಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಬಯರ್ ಆಲ್ಸೋ ಇಸ್ ವೆರಿ ವೆರಿ ಇಂಟೆಲಿಜೆಂಟ್. ನಿಮ್ಮ ಡಿಪ್ರಿಸಿಯೇಷನ್ ಆಗಿ ಅದಕ್ಕೆ ಸರಿಯಾಗಿ ಕೋಟ್ ಮಾಡು ಅಂತಾರೆ. ಇದು ಇವರು ಗೊತ್ತಿಲ್ಲ ನಮ್ಮ ಅಧಿಕಾರಿಗಳಿಗೆ. ಸೊ ಡಿಪ್ರಿಸಿಯೇಷನ್ ಆಗಿದೆ, ಎಕ್ಸ್ಪೋರ್ಟ್ ಮಾಡಿ ಕಾಸು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅಷ್ಟು ಬರಬೇಕಾದ್ರೆ 60 to 80% ಇಂಪೋರ್ಟ್ ಇರುತ್ತೆ. ಸೊ ಆಟ್ ಎಕ್ಸ್ಟೆಂಟ್ ಇಟ್ ಈಸ್ ಬಿನ್ ನಲಿಫೈಡ್. So this is not correct. But here ಈ ಫೈನಾನ್ಸ್ ಮಿನಿಸ್ಟರ್ ಈ ಬಜೆಟ್ ನಲ್ಲಿ, ಕ್ರೂಷಿಯಲ್ ಬಜೆಟ್ ನಲ್ಲಿ, ಒಂದು ವೇಳೆ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಎಸ್ಪೆಷಲಿ ಫಾರ್ MSME which is going to be, which has already be 40% export, 45% employment, ಬ್ಲಾ 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 ಹೇಳ್ತೀವಿ. ಅದರಲ್ಲಿ ಇವಾಗ ಒಂದು ವೇಳೆ ಈ ಸತಿ ಅವರು ಎಂಪ್ಲಾಯ್ಮೆಂಟ್ ಜನರೇಷನ್ಗೋಸ್ಕರ, ಪ್ರೊಡಕ್ಷನ್ಗೋಸ್ಕರ ಏನಾದ್ರೂ ಫೆಸಿಲಿಟಿ ಮಾಡಿಕೊಡದೆ ಹೋದ್ರೆ ಖಂಡಿತ MSME ಬಾಗಿ ಮುಚ್ಚಿಬಿಡತ್ತೆ. ಮತ್ತಷ್ಟು ಮಾತಾಡ್ತೀನಿ, ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಕಾಂಗ್ರೆಸ್ ಬಿಟ್ಟ ಕೃಷ್ಣ ಮುಂದೆ ಏನ್ ಮಾಡ್ತಾರೆ? ಹುಕ್ಕೇರಿ ಜಾಫರ್ ಶರೀಫರ ಮಾತಿನ ಅರ್ಥವೇನು? ಒಡೆದ ಮನೆಯಾಗುತ್ತಾ ಕಾಂಗ್ರೆಸ್?
ಕೃಷ್ಣಾರ್ಪಣ. ವೀಕ್ಷಿಸಿ ಪ್ರೈಮ್ ಡಿಬೇಟ್ ಇಂದು ರಾತ್ರಿ 8 ಗಂಟೆಗೆ. ಟೂತ್ ಪೇಸ್ಟ್ ಮಾರಾಟ ಮಾಡುವ ಕೆಲವು ವಿದೇಶಿ ಕಂಪನಿಗಳು ದಾತೂನ್, ಮಸಿ, ಬೇವು, ಹಳದಿ ಅಥವಾ ಉಪ್ಪು ಮುಂತಾದ ಪ್ರಾಕೃತಿಕ ಅಂಶಗಳನ್ನು ಹಲ್ಲುಗಳಿಗೆ ಹಾನಿಕಾರಕ ಎಂದು ಲೇವಡಿ ಮಾಡಿದ್ರು ಹಾಗೂ ನಮ್ಮನ್ನು ಅಸಭ್ಯರೆಂದು ಹೇಳಿ ಕೇವಲ ಕೆಮಿಕಲ್ಗಳಿಂದ ತಯಾರಾದ ಟೂತ್ ಪೇಸ್ಟ್ಗಳ ಪ್ರಚಾರ ಮಾಡಿ ಕೋಟ್ಯಾಂತರ ಜನರ ಹಲ್ಲುಗಳ ಜೊತೆ ಆಟವಾಡಿದ್ರು. ಅದೇ ಬ್ರ್ಯಾಂಡ್ ಈಗ ಬೇವು, ಉಪ್ಪು ಮತ್ತು ಮಸಿ ಮುಂತಾದವುಗಳ ಹೆಸರಲ್ಲಿ ನಿಮ್ಮನ್ನ ಇಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಿವೆ. ಇಂತಹ ಮೋಸ ವಂಚನೆ ಮಾಡುವವರಿಗೆ ಮೋಸ ಹೋಗ್ತೀರಾ ಅಥವಾ ದಂತಕಾಂತಿ ಅಡ್ವಾನ್ಸ್ ಬಳಸ್ತೀರಾ? ಮಿಠು ಹಾರ್ ಹೋಯ್ತು. ನಾವು ಹಾರ್ಕೊಂಡು ಹೋಗಿ ಮಿಟ್ಟುನ ಹುಡ್ಕೊಂಡ್ವ. ನೀಲಿ ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡು ನನ್ ಬಂಗಾರಿ, ರೆಕ್ಕೆ ಬಿಚ್ಚಿ ಹಾರಾಡು. ಈಗ ಮಿಟ್ಟುನ್ ಮನೆ ಕರ್ಕೊಂಡು ಹೋಗೋಣವಾ? ಬೇಡಪ್ಪ, ಇದೇ ಮಿಠುನ ಮನೆ. ಟಿವಿಎಸ್ ವಿಕ್ಟರ್ ಇದರ ಅಡ್ವಾನ್ಸ್ಡ್ 3 ವ್ಯಾಲ್ಯೂ ಇಂಜಿನ್ ಕೊಡುತ್ತೆ ಅತ್ಯುತ್ತಮ ಪಿಕಪ್, 76 kmpl ಮೈಲೇಜ್ ಹಾಗೂ ಸ್ಮೂತ್ ರೈಡ್. ಟಿವಿಎಸ್ ವಿಕ್ಟರ್ ಮೈಲುಗಟ್ಟಲೆ ಸಾಗಿವೆ ಸ್ಮೈಲ್. When was the last time you caught a train because you wanted to, not because you had to? Train travel has been synonymous with romance, with stopping to smell the flowers, chugging through at a melancholy pace while you gaze upon vistas of the mellow countryside. Now throw in a landscape as diverse and beautiful as India. You get one unforgettable journey. Welcome to the Golden Chariot. Under the aegis of IPMA. Welcome to the biggest event of the printing and packaging industry, bringing together experts on a dialogue platform. Print Pack India 2017. Your gateway. ಊಟ ಬಿಟ್ಟರೆ ತೂಕ ಕಡಿಮೆ ಆಗಲ್ಲ, ಒಬೇಸಿ ಡಾಟ್ ನಿಂದ ಆಗುತ್ತೆ. ಒಬೇಸಿ ಡಾಟ್. ಉತ್ತುಂಗ ಶಿಖರದಲ್ಲಿ ಕೋಗಿಲೆಯೊಂದು ಹಾಡುತ್ತಿದೆ. ಈ ಹಸಿರ ಬನದಲ್ಲಿ, ಈ ಹರಿಯುವ ಸಿಹಿ ನೀರಿನಲ್ಲಿ, ತಂಪಾದ ಗಾಳಿಯಲ್ಲಿ, ಸಿರಿ ಸಮೃದ್ಧ ಬಾಳಿನಲ್ಲಿ, ಇನಿಯರ ಒಡನಾಟದಲ್ಲಿ, ಜೀವನ ಸಂಭ್ರಮದಲ್ಲಿ ನಲಿಯೋಣ ಬಾರೋ ಗೆಳೆಯ, ಕುಣಿಯೋಣ ಬಾ, ಸೊಬಗಿನ ಆಟವನ್ನು ಸವಿಯೋಣ ಬಾ. ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು rummycircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ, ಇವರು ರಮ್ಮಿ ಆಡ್ತಾರೆ ಕ್ಯಾಶ್ ಗಾಗಿ. ಯಾಕಂದ್ರೆ ಅದುವೇ ಬರೀ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ, ಆಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್. ಕೇವಲ rummycircle.com ನಲ್ಲಿ. ಇನ್ನು ನಿಜನಾ? ಖರೀದಿಸಿ ಯಾವುದೇ ಫ್ರೇಮ್ ಹಾಗೂ ಲೆನ್ಸ್ ಪಡೆಯಿರಿ ಉಚಿತ, ಕೇವಲ ಸ್ಪೆಕ್ಸ್ ಮೇಕರ್ಸ್ ನಲ್ಲಿ. ಫ್ರೇಮ್ ಕೇವಲ 790 ರೂಪಾಯಿಗಳಿಂದ ಪ್ರಾರಂಭ. ನಿಮ್ಮ ಸಮೀಪದ ಸ್ಟೋರ್ಗೆ ಹಿಂದೆ ಹೋಗಿ, ಚೆನ್ನೈ, ಬೆಂಗಳೂರು ಮತ್ತು ಮಧುರೈಯಲ್ಲಿ. ಬೇಡ ಬೇಡ, ಮತ್ತೆ ಬೇಡ. ಮತ್ತೆ ಬಂತು ಅದೇ ಹಾನಿಕಾರಕ ಡಿಟರ್ಜೆಂಟ್. ನನ್ನ ಬಣ್ಣವೇ ಹೋಗಿದೆ, ನನ್ನ ದಾರವೇ ಎದ್ದೋಗಿದೆ. ಓಡಿ ಓಡಿ ಓಡಿ. ನಾನು ಕಾಲ್ ಕೂಡ ಇಡೋದಿಲ್ಲ. ಸಾಕು ಸಾಕು, ಇನ್ನು ಭಯ ಪಡ್ಬೇಕಾಗಿಲ್ಲ. ಈಗ ನಾನು ತಂದಿದ್ದೇನೆ ಪತಂಜಲಿ ಹರ್ಬಲ್ ವಾಷಿಂಗ್ ಪೌಡರ್ ಮತ್ತು ಬಾರ್. ಇದರಲ್ಲಿದೆ ಬೇವು ಮತ್ತು ನಿಂಬೆಯ ಪ್ರಾಕೃತಿಕ ಗುಣ. ಇದು ಬ್ಯಾಕ್ಟೀರಿಯಾವನ್ನು ಹೊಡೆದೋಡಿಸಿ ಕೈಗಳಿಗೆ ನೀಡುತ್ತದೆ ರಕ್ಷಣೆ. ಈಗ ಬೆಳಕು ಸಿಗುತ್ತದೆ, ನಿನ್ನ ಬಣ್ಣ ಪ್ರಖರವಾಗ್ತದೆ ಮತ್ತು ಬೆಲೆಯೂ ಕಡಿಮೆ. ಬಟ್ಟೆ ಪ್ರತಿದಿನ ನ್ಯೂ ಪಿಂಚ್. ಬಜೆಟ್ ನಿರೀಕ್ಷೆ ವಿಶೇಷ ಮತ್ತೆ ಮುಂದುವರಿತಾ ಇದೆ. ರಘು ಅವರ ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ಕೃಷಿ ತುಂಬಾ ಭಾರತಕ್ಕೆ ಒಂದು ಭದ್ರ ಬುನಾದಿ. ಕೃಷಿ ಕ್ಷೇತ್ರ ಸಾಲ ಮನ್ನಾ ಮಾಡ್ಬಿಡ್ತಾರೆ ಅಂತ ಪ್ರತಿ ಸ್ವಲ್ಪ ನಿರೀಕ್ಷೆಗಳಿರ್ತವೆ. ಇದು ಬಡ್ಡಿ ಮನ್ನಾ ಮಾಡ್ತಾರಂತೆ, ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿ. ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಕೃಷಿ ವಲಯದ ಸಾಲ ಮನ್ನಾ ಮಾಡಬಹುದಾಗತ್ತಾ? ಮಾಡ್ತಾರಾ ಇವರು? ಜನಪ್ರಿಯತೆಗೋಸ್ಕರ ಆದ್ರೂ ಮಾಡೋ ಚಾನ್ಸಸ್ ಇದೆಯಾ?
ಅಥವಾ ಸಾಲ ಮನ್ನಾ ಮಾಡಿದ್ರೆ ಅಭಿವೃದ್ಧಿ ಮೇಲೆ ದೊಡ್ಡ ಹೊಡೆತ ಬೀಳುತ್ತಾ ಅಂತ. ನೋಡಿ, ಕೃಷಿ ಬಗ್ಗೆ ನಾವೇನಾದ್ರೂ ಮಾತಾಡುವಾಗ ಯಾರಿಗೆ ಎಷ್ಟು ದುಡ್ಡು ಕೊಟ್ರೆ ಎಷ್ಟು ಜನಕ್ಕೆ ಲಾಭ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಅಂದ್ರೆ ನಿಮಗೆ ಈಗ ಡೈಮಂಡ್ ಎಕ್ಸ್ಪೋರ್ಟರ್ಸ್ಗೆ ಸಬ್ಸಿಡಿ ಇದೆ, ಎಷ್ಟು 1 ಲಕ್ಷ ಕೋಟಿ ಇದೆ ನಿಮಗೆ ಎಕ್ಸ್ಪೋರ್ಟ್ ಸಬ್ಸಿಡಿ ಇದೆ. ಕೆಲಸ 1 ಲಕ್ಷಕ್ಕೆ ಜನಕ್ಕೆ ಸಿಗುತ್ತೆ. ಆದ್ರೆ ನಿಮಗೆ ಕೃಷಿಗೆ ನೀವೇನಾದ್ರೂ ಮಾಡಿದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರೋರು 80 ಕೋಟಿ. ನೀವು ಕೃಷಿ ಬಗ್ಗೆ ಮಾತಾಡುವಾಗ 14% GDP ಎಲ್ಲ ನಮಗೆ ಮುಖ್ಯ. 80 ಕೋಟಿ ಜನರ ಬದುಕಿನ ಪ್ರಶ್ನೆ. ಆದ್ರೆ ಹೆಚ್ಚಿನಾಗಿ ಏನ್ ಕೇಳ್ತಿರೋದು ಅಂದ್ರೆ, ಒಂದು ಈ ಡಿಮಾನಿಟೈಸೇಷನ್ ಇಂದ ಜನರಿಗೆ ಮಾರುಕಟ್ಟೆಯಲ್ಲಿ ಸಿಗಬೇಕಾದ ಬೆಲೆಯೂ ಸಿಗಲಿಲ್ಲ. ಹಾಗಾಗಿ ಸಾಲ ಕಟ್ಟುವಾಗ ಇಂಟ್ರೆಸ್ಟ್ ಮಾತ್ರ ನಾವು ಏನು ವೇವ್ ಆಫ್ ಮಾಡ್ತೀವಿ ಅಂತ ಹೇಳಿರೋದು ಬಿಟ್ರೆ 2-3 ತಿಂಗಳದ್ದು ಬೇರೆ ಏನು ಮಾಡಿಲ್ಲ. ಹೌದಪ್ಪ, ಟೊಮೆಟೊ ಬೆಲೆ ನನಗೆ 20 ರೂಪಾಯಿ ಸಿಗಲಿ 2 ರೂಪಾಯಿ ಸಿಕ್ತು, ನನ್ನ ಕಥೆ ಏನು, ನನ್ನ ಹತ್ರ ದುಡ್ಡಿಲ್ಲ. ಆ ಲಾಸ್ ಆಫ್ ಆಪರ್ಚುನಿಟಿ, ಅವನಿಗೆ ದುಡ್ಡು ಸಿಗಬೇಕಾಗಿದ್ದು, ಜೇಬಿಗೆ ಬೀಳ್ಬೇಕಾಗಿದ್ದು ದುಡ್ಡು ಬೀಳಿಲ್ವಲ್ಲ, ಅದ್ರ ಕಥೆ ಏನು ಅಂತಕ್ಕಂಥ ಒಂದು. ಆದ್ರೆ ಸಾಮಾನ್ಯವಾಗಿ ಕೃಷಿ ಬಗ್ಗೆ ಹೇಳುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಸಾಲ ಕೊಡ್ತೀನಿ ಮತ್ತೆ ಮತ್ತೆ ಸಾಲ ಕೊಡ್ತೀನಿ, 9 ಲಕ್ಷ ಕೋಟಿ ಕೃಷಿಗೆ ಸಾಲ ಇಟ್ಟಿರೋದು. ಸಾಲ ಮಾತ್ರ ಜಾಸ್ತಿ ಮಾಡಿಕೊಂಡು ಇನ್ನೊಂದು ಕಡೆ ಇನ್ಶೂರೆನ್ಸ್ ಎರಡೇ ಸರ್ಕಾರ ಮಾಡ್ತಾ ಇರೋದು. ಆದಾಯ ಜಾಸ್ತಿ ಮಾಡೋದು ಹೇಗೆ? ನಿಮಗೆ ಆದಾಯ ಜಾಸ್ತಿ ಮಾಡಿದ್ರೆ ನಾನು ಸಾಲ ಕೊಡ್ಕೊಂಡು ನೀವೇನ್ ಮಾಡಬೇಕಾಗಿದೆ? ಕರೆಕ್ಟ್. ನಿಮ್ಮ ಬೆವರಿಗೆ ನಿಮಗೆ ಆದಾಯ ಬರ್ತಕ್ಕಂಥದ್ದು. ಅದು ಆದಾಯ ಮೋದಿ ಸರ್ಕಾರವೇ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿತ್ತು ಅಂದ್ರೆ, ಸ್ವಾಮಿನಾಥನ್ ಕಮಿಟಿಯ ರಿಪೋರ್ಟ್ ಏನಿದೆ, ಖರ್ಚು ಕಾಸ್ಟ್ ಅದಕ್ಕೆ 50% ಲಾಭ ಕೊಡ್ತೀವಿ ಅಂತ ಇರ್ತಕ್ಕ. ಕಾಸ್ಟ್ ಅಂತ ಹೇಳಿದ್ರೆ ಫ್ಯಾಮಿಲಿ ಲೇಬರ್ ಎಲ್ಲ ಸೇರಿ ಇದಕ್ಕೆ ನನಗೆ 1000 ರೂಪಾಯಿ ಖರ್ಚು ಬಿತ್ತಪ್ಪ, 1000 ರೂಪಾಯಿ 1500 ರೂಪಾಯಿ ನನಗೆ ಕೊಡಬೇಕು ಅಂತ ಆದಾಯವನ್ನು ಜಾಸ್ತಿ ಮಾಡಿದೆ. ಮತ್ತೆ ಮೋದಿ ಸರ್ಕಾರ, ಬಿಜೆಪಿ ಈಗ NDA ಸರ್ಕಾರದ ಇನ್ನೊಂದು ಬಹಳ ಮೆಚ್ಚುವಂತ ವಿಷಯ ಏನು ಅಂತ ಹೇಳಿದ್ರೆ, 5 ವರ್ಷದಲ್ಲಿ ಕೃಷಿಕರ ಲಾಭವನ್ನ ಡಬಲ್ ಮಾಡ್ತೀವಿ ಅಂತ. ಡಬಲ್ ಮಾಡಬೇಕು ಅಂದ್ರೆ ಕೃಷಿಕರ ಆದಾಯ ವರ್ಷಕ್ಕೆ 100% ಜಾಸ್ತಿ ಆಗ್ಬೇಕು. ಮೈನಸ್ ಅಲ್ಲಿ ಇದೆ. ಸಾಲ ಮನ್ನಾ ಮಾಡಿ ಅಲ್ಲ, ಆದಾಯ ಜಾಸ್ತಿ ಮಾಡಿ. ನನ್ನ ಬೆಳೆಗೆ ಆದಾಯ ಸಿಕ್ಕಿದ್ರೆ ತಲೆ ಎತ್ತಿ ಬದುಕ್ತೇನೆ. ಯಾರು ಏನ್ ಕೊಡಬೇಕು ಹೇಳಿದ್ರೆ, ನೀವು ತಿನ್ನೋ ಅನ್ನಕ್ಕೆ ಬೆವರಿಗೆ ಬೆಲೆ ಕಟ್ಟಿ ತಿನ್ನಿ ರೈತ. ಆಮೇಲೆ ನೀವು ರೈತರ ಈ MS ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಅನ್ನ 2 ದಶಕ ಆಯ್ತು ಮಾತಾಡೋಕೆ ಶುರು ಮಾಡಿ. ಈ GST 2 ದಶಕ ಆಯ್ತು. ನಮ್ಮಲ್ಲಿ ಏನ್ ಗೊತ್ತಾ, ಈಗ ಯಾರೋ ಚೈನೀಸ್ ಲೀ ವುವಾನ್, ಯಾರು ನಮ್ಮ ಸಿಂಗಪುರ್ ಪ್ರೈಮ್ ಮಿನಿಸ್ಟರ್, ಅವರು ಹೇಳ್ತಾ ಇದ್ರಂತೆ ಯಾವಾಗ್ಲೂ, ಇಂಡಿಯನ್ ಸ್ಟಾಕ್ ಚೈನೀಸ್ ಡೂ ಅಂತ. ನಿಜ, ಭಾರತೀಯರು ಮಾತಾಡ್ತಾರೆ, ಚೈನೀಸು ಮಾಡ್ತಾರೆ ಅಂತ. ಇದು ನಮ್ದು ಹಿಂಗಾಗಿ. ನೀವು ಸಾಲ ಅಲ್ಲ, ರೈತರ ಆದಾಯವನ್ನ ಅವರಿಗೆ ನಿಜವಾಗಿ ಅವ್ರಿಗೆ ಏನು ಆದಾಯ. ಈ ಕಮಿಟಿ ವೈಜ್ಞಾನಿಕವಾಗಿ ಒಂದು ಕಮಿಟಿ ಮಾಡಿದ್ರಿ, ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಎಲೆಕ್ಷನ್ ಮ್ಯಾನಿಫೆಸ್ಟೋ ಹೇಳಿದ್ದೀರಾ. 5 ವರ್ಷದಲ್ಲಿ ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ದೀರಾ. ಇಷ್ಟು ಮಾಡಿ ನಿಮ್ಮ ಸಾಲ ಗೀಲ ಎಲ್ಲ ನನ್ನ ಹತ್ರ ಲಾಭ ಇದ್ರೆ ನಿಮ್ಗೆ ಹೇಳ್ತಾರೆ, ಬ್ಯಾಂಕ್ ಅನ್ನು ಯಾವಾಗ ಸಾಲ ಕೊಡ್ತಾನಂತ ಗೊತ್ತಾ? ನೀವು ಹೋಗಿ ಹೇಳ್ಬೇಕಂತ ನಂಗೆ ಸಾಲ ಬೇಡ ಅಂತ. ಕೊಡ್ತಾನಂತೆ. ಸಾಲ ಬೇಕು ಅಂದ್ರೆ ಮಹೇಶ್, ಇನ್ನೊಂದು ವಿಚಾರ, ಈಗ ನಮ್ಗೆ ಇನ್ನೊಂದು ಇಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಬರ್ತಿರ್ತಕ್ಕಂಥದ್ದು, ಜನಗಳಲ್ಲಿ ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ 15 ಲಕ್ಷ ಕೋಟಿಯಷ್ಟು ಹಣ ವಾಪಸ್ ಬಂತಂತೆ ಅಂತ ಹೇಳಿ. ಇದರಲ್ಲಿ ರಮಾಕಾಂತ್ ಅವನ ಅಕೌಂಟ್ಗೆ ಅವ್ನು ದುಡ್ಡು ಹಾಕೊಂಡಿರ್ತಾನೆ, ಸೇಮ್ ವಿತ್ ಮಹೇಶ್, ಸೇಮ್ ವಿತ್ ಕೃಷ್ಣ, ಸೇಮ್ ವಿತ್ ರಘು, ಅವರ ದುಡ್ಡು ಹಾಕೊಂಡಿರ್ತಾರೆ ಅಷ್ಟೇ. ಇದು ಯಾರ್ದೋ ದುಡ್ಡಲ್ಲ, ಅವರದೇ ದುಡ್ಡು. ಈ ದುಡ್ಡು ತೆಗೆದುಕೊಂಡು ಹೋಗಿ ಮೋದಿ ಇನ್ಯಾರಿಗೋ 3rd ಪರ್ಸನ್ ಕೊಡ್ಲಿಕ್ಕೆ ಬರಲ್ಲ. ಒಂದು ಪ್ರಶ್ನೆ, ಈ ಜನ ಕೇಳೋದೇನು ಅಂದ್ರೆ, 4 ಲಕ್ಷ ಕೋಟಿಯಷ್ಟು ಕಪ್ಪು ಹಣ ಇರಬಹುದು, ಮಾರ್ಕೆಟ್ ಅಲ್ಲಿ ಅಷ್ಟು ಹಣ ಇದೆ ಅಂತ ನೀವು ಮಾತಾಡ್ತಿದ್ರಲ್ಲ ಸ್ವಾಮಿ, ಈ 4 ಲಕ್ಷ ಕೋಟಿಯಷ್ಟು ಹಣವನ್ನ ಕಪ್ಪು ಹಣ ಅಂತ ಹೇಗೆ ಅನೌನ್ಸ್ ಮಾಡ್ತೀರಿ, ಹೇಗೆ ತರ್ತೀರಿ? ಆಯ್ತು, ಅನೌನ್ಸ್ ಮಾಡಿದ್ರೆ ಅದನ್ನ ಹೇಗೆ ನೀವು ವಿತರಿಸ್ತೀರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಇದೆ ಬಜೆಟ್ ಅಲ್ಲಿ. ನೋಡಿ, ಈಗ ಡಿಮಾನಿಟೈಸೇಷನ್ ಬಜೆಟ್ ಎರಡರ ಮಧ್ಯಂತರವಾಗಿ ಎರಡನ್ನೂ ಸೇರಿ ಉತ್ತರ ಕೊಡೋದು ಅಂತಂದ್ರೆ, ಗವರ್ಮೆಂಟ್ ಇನ್ ಫೂಲಿಶ್ ಏನಲ್ಲ. ಯಾವುದೇ ಗವರ್ಮೆಂಟ್ ಆದ್ರೂ ತುಂಬಾ ರಿಸರ್ಚ್, ತುಂಬಾ ಇಂಟೆಲಿಜೆಂಟ್ ಪೀಪಲ್ ಇರ್ತಾರೆ, ಅದೆಲ್ಲ ನಿರ್ಧಾರಗಳು ಕೈಗೊಂಡಿರ್ತಾರೆ. ಇವರು ಎಲ್ಲದನ್ನು, ಈಗ ಇದು ನಮ್ಮ ಭಾರತ ಸರ್ಕಾರ ಅಲ್ಲ, ಎಲ್ಲಾ ಸರ್ಕಾರಗಳನ್ನು ಒಂದು ಕ್ಯಾಶ್ಲೆಸ್ ಡಿಜಿಟಲ್ ಎಕಾನಮಿಗೆ ಮೂವ್ ಆಗ್ತಾ ಇದೆ. ಎಲ್ಲ ಸೆಂಟ್ರಲೈಸ್ ಆಗ್ತಾ ಇದೀವಿ, ಟ್ಯಾಕ್ಸ್ ಬೇಸ್ ಇಂಪ್ರೂವ್ ಆಗ್ಲೇಬೇಕು. ಇದಕ್ಕೆ ಒನ್ ಆಫ್ ದ ಗ್ರೇಟೆಸ್ಟ್ ಮೂವ್ ಮಾಡಿರೋದು. ಧೈರ್ಯ ಬೇಕು ಮಾಡ್ಲಿಕ್ಕೂ, ಮಾಡಿದ್ರೆ ಡಿಮಾನಿಟೈಸೇಷನ್. ಫೇಲಿಯರ್ ಗೆ ನಾವು ಬಿಜೆಪಿ ಗವರ್ಮೆಂಟ್ ಅಂತ ಹೇಳಕ್ ಬರಲ್ಲ. ಇವನ್ ಇಟ್ ಇಸ್ ನಾಟ್ ಕಾಲ್ಡ್ ಇಟ್ ಅ ಫೇಲಿಯರ್. ಫೇಲಿಯರ್ ಆಗ ಕ್ಯಾಶ್ ವಿಡ್ರಾಲ್ ನ ಲಿಮಿಟ್ ಜಾಸ್ತಿ ಮಾಡ್ತಾರೆ, ಎಲ್ಲಾರ ಕೈನಲ್ಲೂ ದುಡ್ಡು ಇರುತ್ತೆ, ನಮಗ್ ಮಾತ್ರ ಉಸು ಕಟ್ಟಿದ್ರೆ ಅಂತ ಹೇಳ್ತಾರೆ. ಬೇರೆ ಯಾರು ತೊಂದರೆ ಆಗಿಲ್ವಲ್ಲ ಅಂತ. ಉದ್ದೇಶದ ಬಗ್ಗೆ ನಮ್ಮ ಯಾರ ತಕರಾರು ಇಲ್ಲ, ಅನುಷ್ಠಾನದ ಬಗ್ಗೆ ನಮ್ಮ ಕ್ವಶನ್ಸ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಪೆದ್ದಂಗೆ ಒಳ್ಳೆ ಉದ್ದೇಶ ಆಯ್ತಪ್ಪ, ನನಗೆ ಫಸ್ಟ್ ಮನೆಯೆಲ್ಲ ಹೊಡೆದಾಕ್ಸ್ಬಿಡೋಣ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟೆ ಅಂತ ಮಾಡಿ, ಈ ಕಡೆ ಮನೆನೂ ಇಲ್ದಂಗೆ ಮಾಡಿ ನಾಳೆ ಮನೆನೂ ಕಟ್ಕೊಡದೇ ಇದ್ರೆ ನಮ್ ಗತಿ ಏನಾಗಬೇಕು ಅಂತ ಜನ ಕೇಳ್ತೀನಿ. ಉದ್ದೇಶ ನನಗೂ ಒಳ್ಳೆ ಉದ್ದೇಶ, ನಿಮ್ಗೂ ಒಳ್ಳೆ ಉದ್ದೇಶನೇ. ಹಾಳು ಮಾಡಿದ್ದಕ್ಕೆ ಪರಿಹಾರ ಸಿಗ್ಲೇಬೇಕಲ್ವಾ?
ನೋಡಿ ಈಗ ಪರಿಹಾರ 45% ಅಷ್ಟು ಜನಗಳಿಗೆ ಇವ್ರ ಸೆಕ್ಟರ್ ಇವ್ರ ಫೀಲ್ಡ್ ಅಲ್ಲೇ ಕೆಲಸ ಹೋಯ್ತು. ಹೌದು. ಹೇಗೆ ಈಗ ಅವನ್ನೇ ಯಾರೊಬ್ಬ ಇನ್ಯಾರೊಬ್ಬ ಮಿಸ್ಟರ್ ಎಕ್ಸ್, ಮಿಸ್ಟರ್ ವೈ, ಮಿಸ್ಟರ್ ಎ, ಈ 3 ಜನ ಕೆಲಸ ಕಳ್ಕೊಂಡಿದಾರಲ್ಲ, ಅವ್ರನ್ನೇ ಮತ್ತೆ ಕರೆದು ನೀವು ಕೆಲಸ ಕೊಡುವಂತ ವಾತಾವರಣ ಹೇಗೆ ನಿರ್ಮಾಣ ಮಾಡ್ತೀರಿ? ಇದನ್ನ ಅವನೇ ಕೇಳ್ತಾನೆ, ಟಿವಿ ನೋಡ್ತೀರಿ ಅವನೇ ಕೇಳ್ತಾನೆ, ನನಗೆ ಕೆಲಸ ಕೊಡ್ರಪ್ಪ, ಸುಮ್ಮನೆ ನಿಮ್ ನೋಟ್ ಬ್ಯಾನ್ ಇದು ತಿಕ್ಲಾಟಗಳಿಗೆ ಹುಚ್ಚಾಟಗಳಿಗೆ ನಾನು ಕೆಲಸ ಕಳ್ಕೊಂಡಲ್ಲ, ನನ್ನ ಹೆಂಡತಿ ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಏನ್ ಪ್ರಶ್ನೆ, ಏನು ಉತ್ತರ ಅದಕ್ಕೆ? ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೆ, ಉಸು ಕಟ್ಟಿದ ತಕ್ಷಣ ಈಗ ಬೇಡ, ಒಂದ್ ಕಡೆ ನೀರ್ ತೆಗೆದಿದ ತಕ್ಷಣ ಅಲ್ಲಿ ಮೀನುಗಳು ಸತ್ತೆ ಸಾಯ್ತವೆ, ಎಕ್ಸಾಂಪಲ್. ಅದೇ ರೀತಿ ಈಗ ಟೆಂಪರರಿ ಸೆಟ್ ಬ್ಯಾಕ್ ಎಲ್ಲಾ ಸೆಕ್ಟರ್ಗೂ ಆಗಿದೆ, ಆಗಿಲ್ಲ ಅಂತಲ್ಲ. ಇದು ಲಾಂಗ್ ರನ್ ಅಲ್ಲಿ ನಮಗೆ ಲಾಭ ಸಿಗ್ತದೆ ಅಂತಾನೆ ಎಲ್ಲರೂ ಮಾತಾಡ್ತಾ ಇರೋದು ಇವತ್ತು. ಈ ಶಾರ್ಟ್ ಟರ್ಮ್ ಅಲ್ಲಿ ಏನೋ ಸಿಗುತ್ತೆ ಅಂತ ಯಾರು ಮಾತಾಡಿಲ್ಲ. ಆ ಲಾಂಗ್ ರನ್ ಲಾಭಗಳು ಎಲ್ಲರಿಗೂ ಕಾಣುತ್ತೆ. ಏನ್ ಕಾಣುತ್ತೆ? ಬರೀ ಈ ಬ್ಯಾಂಕಿಂಗ್ ನಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತವೆ, ಈ ಕ್ಯಾಶ್ ಬೇಸ್ ಜಾಸ್ತಿ ಆಗುತ್ತೆ, ಅದರಿಂದ ನಮ್ಮ ಗವರ್ಮೆಂಟ್ ಸರ್ಕಾರದಲ್ಲಿ ನಮ್ಗೆ ಫಿಸ್ಕಲ್ ಡಿವಿಷನ್ ಅಂತ ಕರಿತೀವಿ, ಅಲ್ಲೆಲ್ಲ ಸ್ವಲ್ಪ ಲಾಭ ಆಗ್ಬೋದು, ಆ ರೀತಿ ಆಗ್ತದೆ. ಇದೆಲ್ಲ ಟರ್ಮಿನಾಲಜಿಸ್ ಅರ್ಥ ಆಗಲ್ಲ, 2 ವರ್ಷ 3 ವರ್ಷಕ್ಕೆ ಅದರ ಲಾಭನೂ ಕಾಣಕ್ಕಾಗಲ್ಲ. ಈಗ ಟೆಂಪರರಿಲಿ ಏನ್ ಆಗಿದೆ ಅದಕ್ಕೆ ಒಂದು ಗವರ್ಮೆಂಟ್ ಟೆಂಪರರಿ ರಿಲೀಫ್ ಮೆಷರ್ಸ್ ನ ಇನ್ನ ಚೆನ್ನಾಗಿ ಕೈಗೊಳ್ಳಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಈಗ ಏನು ಗವರ್ಮೆಂಟ್ ಅಲ್ಲಿ ಸಿಗುತ್ತೆ ಈ ಬಜೆಟ್ ಅಲ್ಲಿ, ಈ ಬಜೆಟ್ ಅಲ್ಲಿ ಅವರು ಈಗಷ್ಟೇ 4 ಲಕ್ಷ ಕೋಟಿ ಬಂದಿದೆ, 4 ಲಕ್ಷ ಕೋಟಿ ಬಂದಿದೆ ಅಂತಾನೆ ಯಾರು ಇಲ್ಲಿ ಹೇಳ್ತಾ ಇಲ್ಲ. ಈಗ ಅಂದಾಜಿದ್ದು ಇಷ್ಟಿರಬಹುದು ಅಂತ ಹೇಳಿ ಈಗ ನೀವು ಸೆಗ್ರಿಗೇಟ್ ಮಾಡಿ ಪತ್ತೆ ಹಚ್ಚಿ ಈಗ ನೋಟಿಸ್ ಕೊಡ್ತೀನಿ, ರೈಡ್ ಮಾಡ್ತೀನಿ, ಅವ್ನ್ ಕೇಸ್ ಹಾಕೊಳ್ತಾನೆ, ಸಾಧ್ಯನಾ ಇದು? ಖಂಡಿತ ಇದೆಲ್ಲ ಸಾಧ್ಯ ಇಲ್ಲ. ಬಟ್ ಪ್ರಾಕ್ಟಿಕಲಿ ಏನ್ ಹೇಳ್ತೀನಿ, ನಾನೇನ್ ಹೇಳ್ತೀನಿ ಅಂತಂದ್ರೆ, ಈಗ ಒಂದು ಏರಿಯಾನ ಒಂದು ರಾಜನಗರದಲ್ಲಿ ಒಂದು ಮನೆ ಬೆಂಕಿ ಇಟ್ರೆ ಅಲ್ಲಿಗೆ ಏನಾದ್ರು ಒಂದು ಪರಿಹಾರ ಕೊಡ್ಬೋದು. ಈಗ ಎಲ್ಲಾ ಕಡೆನೂ ಒಂದೊಂದ್ ಸೆಕ್ಟರ್ ತೊಂದರೆಗಳಾಗಿರ್ತದೆ, ಒಂದ್ ಕಡೆ ಲಾಭಗಳಾಗಿರ್ತದೆ. ಡಿಮಾನಿಟೈಸೇಷನ್ ಎಫೆಕ್ಟ್ ಈಗ ಈಗಲೇ ಕಾಣ್ತಿದೆ ಅಂತಲ್ಲ, ಈಗ ಟೆಂಪರರಿ ಪೆರಿಷಬಲ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ, ಅಲ್ಲೆಲ್ಲ ಮೇಜರ್ ಎಫೆಕ್ಟ್ ಆಗಿದೆ, MSME ಮೇಜರ್ ಎಫೆಕ್ಟ್ ಆಗಿದೆ. ಇನ್ನ ದೊಡ್ಡ ಎಫೆಕ್ಟ್ ಇನ್ ಕಮಿಂಗ್ ಡೇಸ್ ಅಲ್ಲಿ ಬೇರೆ ಬೇರೆ ಸೆಕ್ಟರ್ ಕಾಣುತ್ತೆ. ಅದನ್ನೇ ಓವರ್ ಆಲ್ ಆಗಿ ನಾವು ಹೇಳೋದು GDP ನಲ್ಲಿ 2% ಎಫೆಕ್ಟ್ ಆಗುತ್ತೆ. 250 ವಲಯಗಳು, 250 ವಿಭಾಗ ರಿಯಲ್ ಎಸ್ಟೇಟ್ ಮೇಲೆ ಅವಲಂಬನೆ ಆಗಿತ್ತು. ಹೌದು, ಒಂದಲ್ಲ ಒಂದು ರೂಪದಲ್ಲಿ. ಅದಕ್ಕೆ ದೊಡ್ಡ ಹೊಡೆತ. ಮನೆ ಕೊಂಡ್ಕೊಳ್ಳೋ ಮಾತಿರ್ಲಿ, ತೆಪ್ಪು ಕೂತಿದ್ದಾನೆ ಅವನು, ಏನಾದ್ರು ಆಗುತ್ತೆ ವೇಟ್ ಮಾಡೋಣ ಅಂತ ಹೇಳಿ. ಸೊ ಕಷ್ಟ ನಿಮ್ಗೆ ಕೇಳ್ತೀನಿ, ಏನಾರ ಸಿಗ್ಬೇಕಲ್ಲ ಕಷ್ಟ ಅವ್ರೆ? ಸಿಗುತ್ತೆ. ಇವರು 4 ಲಕ್ಷ ಕೋಟಿ 3 ಲಕ್ಷ ಕೋಟಿ ಆ ಉದ್ದೇಶ ಇಟ್ಕೊಂಡಾನೆ ಇದು ಮಾಡಿದ್ದು. ಇಷ್ಟು ದಿವಸ ಯಾಕೆ ಕರೆಕ್ಟ್ ಆಗಿ ಅನೌನ್ಸ್ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ರೀಸನ್ ಇದೆ. ಇವಾಗ ಅಕೌಂಟ್ ಗೊತ್ತಿದೆ ಎಷ್ಟು ಕಾಸು ವಾಪಸ್ ಬಂತು ಅಂತ. ಇಷ್ಟರೊಳಗೆ ಆ ಕಾಸು ಬೆಡ್ ಕೆಳಗಡೆ ಬಾತ್ರೂಮ್ ನಲ್ಲೋ ಅಡಗಿಟ್ಟದ್ದು ಕಾಸಿಗೆ ಬ್ಯಾಂಕ್ ಬಂದಿದೆ. ಅಂದ್ರೆ 18.5 ಲಕ್ಷ ಕೋಟಿಯಲ್ಲಿ ಈಗ 15.2 ಕ್ಯಾಶ್ ಬಂತು ವಾಪಸ್. ಅವನ ಹೆಸರಲ್ಲೇ ಅದಿದೆ ಅಥವಾ ಅವನ ಬೆಂಬಲಿಗರು, ಸಂಬಂಧಿಕರು, ನೆಂಟರು, ಇಷ್ಟು ಗೊತ್ತಿರೋರು ಅವ್ರ ಹೆಸರಲ್ಲೇ ಇಟ್ಟಿದ್ದಾನೆ ಅವನು. ಯಾಕೆಂದ್ರೆ ಅದು ಹೇಗೆ ಗೊತ್ತಾಗುತ್ತಂದ್ರೆ, ವೈ ದೇ ಆರ್ ಟೇಕಿಂಗ್ ಸಮ್ ಟೈಮ್ ಅಂದ್ರೆ ದೇ ವಾಂಟ್ ಟು ಸರ್ಟಿಫೈ ಆ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಲಾಸ್ಟ್ ಮಾರ್ಚ್ ಇಂದ ಎಷ್ಟಾಗಿದೆ, ಎಷ್ಟು ತೋರಿಸಿದ್ದಾನೆ, ಆವಾಗ ಅವನು ಎಷ್ಟು ಕ್ಯಾಶ್ ಬ್ಯಾಲೆನ್ಸ್ ಇತ್ತು. ಈಗ ಸ್ಪೆಷಲಿ ಗೋಲ್ಡ್ ಜ್ಯುವೆಲ್ಲರಿ ಅಂದ್ರೆ ನವೆಂಬರ್ 8 ಅನೌನ್ಸ್ ಆದ್ಮೇಲೆ ಎಷ್ಟು ಜನ ಎಷ್ಟು ಕ್ಯಾಶ್ ಅವನ ಅಕೌಂಟ್ ಹಾಕಿದ್ರು, ಅದು ಒಂದು ವೇಳೆ ಕ್ಯಾಶ್ ಬ್ಯಾಲೆನ್ಸ್ ಇತ್ತ ಅಂದ್ರೆ ಆಲ್ ಸ್ಟಡಿ ಮಾಡಕ್ಕೆ ವೇಟ್ ಮಾಡ್ತಾ ಇದ್ರೆ. ಅಂದ್ರೆ ಒಂದೇ ಸಮ ಅನೌನ್ಸ್ ಮಾಡ್ಬೋದ್ರೆ ನಾಳೆ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತ. ಅಂದ್ರೆ ನಿಜವಾದ ಕಪ್ಪು ಹಣನ ಹಿಡಿಯಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಒಂದು ವೇಳೆ ಕಪ್ಪು ಹಣ ಯಾವ ರೀತಿ ಅಂದ್ಬಿಟ್ಟು ನೀವು ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಖಂಡಿತ ಸಿಗುತ್ತೆ. ಯಾಕಂದ್ರೆ ಅವ್ನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ಬೇಕು. ಯಾವ ಬೆನಾಮಿ ಲ್ಯಾಂಡ್ ಅಂತ ಸಿಗುತ್ತೆ. ಈಗ ಮೊನ್ನೆ ತಾನೇ ನೋಡಿ ಜಾರಕಿಹೊಳಿದ್ದು 162 ಕೋಟಿ ಆದಾಯ ಆಸ್ತಿ ಆದಾಯ ಹಿಡ್ಕೊಂಡ್ಬಿಟ್ರು. ಹೇಗೆ? ಬಿಕಾಸ್ ಆಫ್ ದ ಸೇಮ್ ಪ್ರಾಬ್ಲಮ್, ಬಿಕಾಸ್ ಆಫ್ ದಿಸ್. ಅಂದ್ರೆ ಈಗ ಒಬ್ಬೊಬ್ಬರನ್ನೇ ಯಾಕೆ ಹಿಡಿತಾರೆ ಅಂದ್ರೆ, ಯಾವಾಗ ಅವನು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿರ್ಲಿಲ್ವೋ ಮಾರ್ಚ್ 15ಗೆ ಅವನು ಫೈಲ್ ಮಾಡಿರ್ಲಿಲ್ವೋ, ಇವಾಗ ಅವನ ಅಕೌಂಟ್ಗೆ ಕ್ಯಾಶ್ ಹೋಗಿದೆ. ಈಗ ಮೊನ್ನೆ ನಿಸಾನ್ ಅವನು ಹಿಡ್ಕೊಬಿಟ್ರು. ನಿಸಾನ್ ಯಾಕೆ ಹಿಡ್ಕೊಬಿಟ್ರು ಅಂದ್ರೆ, ಅವನು ಕೆಲವು ಅಧಿಕಾರಿಗಳು 4-5 ನಿಸಾನ್ ಕಾರ್ನ ಫ್ರೀ ಕೊಟ್ಟಿದ್ದಾನೆ. ಹೇಗೆ ಕಾರನ್ನು ಫ್ರೀ ಕೊಡ್ತೀಯಾ? ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಹೋಗಿ ಹಿಡಿದ್ಬಿಟ್ರು. ಅಂದ್ರೆ ಥಿಂಗ್ಸ್ ಆರ್ ಕಮಿಂಗ್ ಔಟ್, ಬಟ್ ಗವರ್ಮೆಂಟ್ ಇಸ್ ಕೇರ್ಫುಲಿ ವಾಚಿಂಗ್ ಅಂಡ್ ಡೂಯಿಂಗ್ ಇಟ್. ದಿಸ್ ಇಸ್ ಒಂದ್ ಕಡೆ. ಇವಾಗ ಈ ಬಜೆಟ್ ನಲ್ಲಿ ನಾವು ಹೇಳುತ್ತದೆ, ಆ ಡಿಮಾನಿಟೈಸೇಷನ್ ನಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ ಆ ತೊಂದರೆಗಳನ್ನ ಈ ಫೈನಾನ್ಸ್ ಯಾವ ರೀತಿ ನಿವಾರಣೆ ಕೊಡ್ತಾರೆ ಅದು ಕಾದು ನೋಡಬೇಕು. ಥ್ಯಾಂಕ್ ಯು ಕೃಷ್ಣ ಅವರೇ, ಸ್ಟುಡಿಯೋಗೆ ಬಂದು ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕೆ. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ರಘು ಅವರ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಇನ್ನು ಈ ಸಲದ ಬಜೆಟ್ ಅಂತ ಬಂದಾಗ ಅರುಣ್ ಜೇಟ್ಲಿ ಅವರಿಗೆ ಅರ್ಥ ಧರ್ಮವನ್ನ ಪಾಲಿಸಬೇಕಾಗತ್ತಾ ಅಥವಾ ರಾಜಧರ್ಮವನ್ನ ಪಾಲಿಸಬೇಕಾಗತ್ತಾ ಅಥವಾ ಅಭಿವೃದ್ಧಿ ಮಂತ್ರವನ್ನು ಜಪಿಸಬೇಕಾಗತ್ತಾ ಅಂತ ಬಂದಾಗ ದೊಡ್ಡ ಸವಾಲಿದು. ಏನಾದರೂ ಶಿಸ್ತಿನಿಂದ ನಾನು ಬಜೆಟ್ ಮಂಡಿಸ್ತೀನಿ ಅಂತ ಹೋದರೆ ಬಹುಶಃ ಡಿಮಾನಿಟೈಸೇಷನ್ ಇಂದ ನಾವು ಕಾದಿದ್ದಕ್ಕೆ ಏನೂ ಸಿಗ್ಲಾರ್ದೇನೋ. ರಾಜಧರ್ಮ ಪಾಲಿಸ್ಬಿಡ್ತೀನಿ ನಾನು ಅಂತ ಬಂದಾಗ ಅಲ್ಲೊಂದು ಸವಾಲುಗಳು ಎದುರಾಗುತ್ತೆ. ಅಥವಾ ಇನ್ಯಾದರೂ ಜನಗಳು ಪರವಾಗಿ ನಿಂತ್ಕೊಬಿಡ್ತೀನಿ ಅಂತ ಬಂದಾಗ ಅಭಿವೃದ್ಧಿಗಳು ಮರೀಚಿಕೆ ಆಗಿಬಿಡುತ್ತೆ. ಓಲೈಕೆ ರಾಜಕಾರಣ ಶುರು ಆಗ್ಬಿಡುತ್ತಾಗ ಜನಗಳು ಖುಷಿ ಪಡಿಸೋದು, ನಿನಗೆ ಅದು ಕೊಟ್ಟೆ ನಿನಗೆ ಇದು ಕೊಟ್ಟೆ ಅಂತ ಖುಷಿ ಆಗ್ತಾರೆ, ಅಭಿವೃದ್ಧಿ ಆಗಲ್ಲ. ಸೊ ಎಲ್ಲ ಅಂಶಗಳನ್ನು ಪರಿಗಣಿಸಿ GSTಯನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ಸಮತೋಲಿತ ಬಜೆಟ್ ಮಂಡಿಸ್ತಾರೆ ಅನ್ನೋದ್ರ ಬಗ್ಗೆ ನಮಗೂ ಕುತೂಹಲ ಇದೆ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಭಗವಂತನು ಎಲ್ಲೆಡೆ ಇರಬೇಕೆಂದು ಅವನು ತಾಯಿಯನ್ನು ಸೃಷ್ಟಿಸಿದ. ಅವಳ ಮಮತೆಯೊಂದಿಗೆ ಪ್ರಕೃತಿಯ ಸೌಮ್ಯತೆ ಪ್ರತಿ ಶಿಶುವಿಗೆ ಸಿಗಲೆಂತಾನೆ ನಾವು ಶಿಶು ಕೇರ್ ನಿರ್ಮಿಸಿದೆವು. ಪತಂಜಲಿ ಶಿಶು ಕೇರ್ ಮಸಾಜ್ ಆಯಿಲ್ ನಲ್ಲಿದೆ ಪ್ರಕೃತಿ ಮಾತೆಯ ಗುಣ, ಅಂದರೆ ಸಾಸಿವೆ, ಬಾದಾಮು, ಸೂರ್ಯಮುಖಿ, ಜೋಜೋಬಾ, ಕೆಮೊಮೈಲ್ ಮತ್ತು ಕೌಸ್ ಮಿಲ್ಕ್ ಫ್ಯಾಟ್. ನಿಮ್ಮ ಪ್ರೀತಿಯಷ್ಟೇ ಕೋಮಲ ಮತ್ತು ಶುದ್ಧ ಪ್ರಕೃತಿ ಮಾತೆಯ ಪೋಷಣೆಯನ್ನು ನೀಡಿ ನಿಮ್ಮ ಮಗುವಿಗೆ. ಪತಂಜಲಿ ಶಿಶು ಕೇರ್, ಪ್ರಕೃತಿ ಮಾತೆಯಿಂದ ಮಾತೆಯ ತನಕ. ಪೇಂಟ್, ಫ್ಲೋರಿಂಗ್ ಯಾವುದನ್ನು ಬೇಕಾದ್ರೂ ಬದಲಾಯಿಸಬಹುದು. ಆದರೆ ಟಿಎಂಟಿ ಕಂಬಿ ಎಕ್ಸ್ಟ್ರಾ ರಿಬ್ಯೂರೋ ಇಂಡಸ್ ಟಿಎಂಟಿ ಕಂಬಿನೇ ಕರೆಕ್ಟ್ ಚಾಯ್ಸ್. ಎಕ್ಸ್ಟ್ರಾ ಸ್ಟ್ರೆಂತ್, ಎಕ್ಸ್ಟ್ರಾ ರಕ್ಷಣೆ. ಇಂಡಸ್ ಸ್ಟೀಲ್, ದ ರೈಟ್ ಸ್ಟೀಲ್. ಇಂಡಸ್ 555 ಟಿಎಂಟಿ with Trico Plus. Intex 2017 and Tooltech 2017, Southeast Asia's largest exhibition on metal cutting machine tools. Block your dates and visit Intex 2017 at BIEC Bengaluru. ಉತ್ತುಂಗ ಶಿಖರದಲ್ಲಿ ಕೋಗಿಲೆಯೊಂದು ಹಾಡುತ್ತಿದೆ. ಈ ಹಸಿರ ಬನದಲ್ಲಿ, ಈ ಹರಿಯುವ ಸಿಹಿ ನೀರಿನಲ್ಲಿ, ತಂಪಾದ ಗಾಳಿಯಲ್ಲಿ, ಸಿರಿ ಸಮೃದ್ಧ ಬಾಳಿನಲ್ಲಿ, ಇನಿಯರ ಒಡನಾಟದಲ್ಲಿ, ಜೀವನ ಸಂಭ್ರಮದಲ್ಲಿ ನಲಿಯೋಣ ಬಾರೋ ಗೆಳೆಯ, ಕುಣಿಯೋಣ ಬಾ, ಸೊಬಗಿನ ಆಟವನ್ನು ಸವಿಯೋಣ ಬಾ. A pause is for camaraderie. A pause is for all things beautiful. A pause is for perfect harmony. Because life is in the pause. Take the time for all the things that truly matter. Black Dog Sparkling Water. Let the world wait. Hello, hello. ಎಷ್ಟೊಂದು ಸ್ಟೈಲಿಶ್ ಆಗಿದೆ ಅಂದ್ರೆ ಶಿಳ್ಳೆ ತಾನಾಗೆ ಹೊಡಿತೀರಿ ನೀವು. ಸ್ಟಾರ್ ಸಿಟಿ ಪ್ಲಸ್ ಹಾಗೂ ಇದರ 110 cc ಇಕೋಥ್ರಸ್ಟ್ ಇಂಜಿನ್ ನೀಡುತ್ತದೆ ಅತ್ಯುತ್ತಮ ಪಿಕಪ್ ಸ್ಟೈಲ್ ನಿಂದ. ಹೊಸ ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್ ಸ್ಟೈಲ್ ನ ಹೊಸ ಸ್ಟಾರ್. ಮೀರಾ ಕೋಕೋನಟ್ ಆಯಿಲ್ ಯಾಕೆ ಬೆಸ್ಟ್? ಇದು ಸರಿಯಾದ ಪೋಷಣ ನೀಡುತ್ತೆ. ಹೇಗೆ? ಮೀರಾ ನಿಜವಾಗ್ಲೂ ಫ್ರೆಶ್. ಹೇಗ್ ಗೊತ್ತು? ಅದರ ವಾಸನೆಯಿಂದ. ಶ್ರೇಷ್ಠವಾದ ಕೊಬ್ಬರಿಯಿಂದ ಬಾಟಲ್ಗೆ ಕೇವಲ 7 ದಿನಗಳಲ್ಲಿ ಪ್ಯಾಕ್ ಆಗುತ್ತದೆ. ಮೀರಾ ಕೋಕೋನಟ್ ಆಯಿಲ್. ಮೀರಾ ಕೋಕೋನಟ್ ಆಯಿಲ್ ಬೆಸ್ಟ್, ಯಾಕಂದ್ರೆ ಅದು ನನ್ನ ಕೂದಲನ್ನು ಉದ್ದವಾಗಿ ಮಾಡುತ್ತೆ. ಸಿಂಪಲ್. ಕನ್ನಡ ನಾಡಿಗೆ ಸ್ವಾಗತ. ನಾನು ಶಮೀರಾ ಬಿಳುವಾಯಿ. ಮೊದಲಿಗೆ ಮುಖ್ಯಾಂಶಗಳು. ಸಿಎಂ ತವರಲ್ಲೂ ಶುರುವಾಯಿತು ರಾಜೀನಾಮೆ ಪರ್ವ. ಎಸ್ಎಂಕೆ ಬೆನ್ನಲ್ಲೇ ಡಿ ಮಾದೇಗೌಡ ರಾಜೀನಾಮೆ. ಸೋನಿಯಾ ಭೇಟಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ನಿರ್ಧಾರ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಎಸ್.ಎಂ. ಕೃಷ್ಣ ವಾಪಸ್ ತರಬೇಕು. ನಾನು ಇವತ್ತು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ನಾಳೆ ಮೇಡಮ್ ಸಿಕ್ಕರೆ ಮೇಡಮ್ಗೂ ಭೇಟಿ ಆಗ್ತೀನಿ. ಮೇಡಮ್ಗೂ ವಿನಂತಿ ಮಾಡ್ಕೋತೀನಿ. ಸಿದ್ದರಾಮಯ್ಯನವರ ದುರಂಕಾರ ಮಿತಿ ಮೀರಿದೆ. ಅವರು ಈ ಪಾರ್ಟಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶನಿ. ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಶನಿ ಇದ್ದಂತೆ. ದುರಹಂಕಾರದ ವಿರುದ್ಧ ನಿಲ್ಲೋಣ ಅಂದ್ರು ಪೂಜಾರಿ. ಸರ್ಕಾರದ ವಿರುದ್ಧ ಜಾಫರ್ ಶರೀಫ್ ವಾಗ್ಬಾಣ. ಸಿದ್ದರಾಮಯ್ಯ ಪರಮೇಶ್ವರ್ ಕನಸು ಕಾಣಬೇಕಾದಿಲ್ಲ. ಎಲ್ಲವನ್ನೂ ಸರಿಪಡಿಸಿಕೊಳ್ಳದೆ ಹೋದ್ರೆ ಚುನಾವಣೆಯಲ್ಲಿ ಆರಿಸ್ತಕ್ಕಂಥ ಜನ. ಕೆಜಿಎಫ್
ಕೆಜಿಎಫ್ ಬಂದ್ ಹೆಸರಲ್ಲಿ ನಡೆಯಿತು ಹೈಡ್ರಾಮಾ. ಕಸದ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಗೆ ಹೈರಾಣಾದ್ರು ವ್ಯಾಪಾರಿಗಳು. ಕಂಬಳ ನಿಷೇಧ ತೆರವಿಗೆ ರಾಜ್ಯ ಹೈಕೋರ್ಟ್ ನಕಾರ. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಅರ್ಜಿ ಇತ್ಯರ್ಥಕ್ಕೆ ನಿರ್ಧಾರ. ಕೋಣಗಳು ರೇಸ್ಗೆ ಬಳಸುವ ಪ್ರಾಣಿಗಳಲ್ಲ ಅಂತ ಅಸಮಾಧಾನ. ಕನಕಗಿರಿಯಲ್ಲಿ ಅತಿಶಯ ಮಹೋತ್ಸವ ಸಂಭ್ರಮ. ಬಲಗಾಲಿನ ಪಾದುಕೆ ಚಿತ್ರ ಬಳಸಿ ಗಿನ್ನಿಸ್ ರೆಕಾರ್ಡ್. 5,000 ದೀಪಗಳಿಂದ ಸ್ವಸ್ತಿಕ ರಚಿಸಿ ಮತ್ತೊಂದು ದಾಖಲೆ ಬರೆದ ಸ್ಟೂಡೆಂಟ್ಸ್. ಕೋಟ್ಯಾಧಿಪತಿ ಆಗ್ಬೇಕಾ? 1 ಕೋಟಿ ರೂಪಾಯಿ ಗೆಲ್ಲೋ ಅದೃಷ್ಟ ನಿಮಗೆ ಬೇಕಾ? ಕನ್ವಾ ಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡಿ ಸಾವಿರಾರು ಜನಗಳಿಗೆ ಹಾಲಿಡೇ ಪ್ಯಾಕೇಜ್, 100 ಜನರಿಗೆ 1 ಲಕ್ಷದ ಕ್ಯಾಶ್ ಪ್ರೈಸ್. ಮೊದಲನೇ ಬಾರಿಗೆ ನಡೆಯೋ ಓಪನ್ ಡ್ರಾ ಅಲ್ಲಿ 1 ಕೋಟಿ ರೂಪಾಯಿಗಳ ಮೆಗಾ ಪ್ರೈಸ್. ಎಸ್ಎಂ ಕೃಷ್ಣ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ ಬಳಿಕ ಕಾಂಗ್ರೆಸ್ನಲ್ಲಿ ಬಂಡಾಯ ಶುರುವಾಗಿದೆ. ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇರುವಾಗಲೇ ವಿಧಾನ ಪರಿಷತ್ ಸದಸ್ಯ ಡಿ ಮಾದೇಗೌಡ ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಇತ್ತ ಪೂಜಾರಿ ಸಿಎಂರನ್ನ ಶನಿಗೆ ಹೋಲಿಸಿ ಟೀಕಾ ಪ್ರಹಾರ ಮಾಡಿದ್ದಾರೆ. ಸಿಎಂ ತವರಲ್ಲೂ ಶುರುವಾಯಿತು ರಾಜೀನಾಮೆ ಪರ್ವ. ಎಸ್ಎಂಕೆ ಬೆನ್ನಲ್ಲೇ ಡಿ ಮಾದೇಗೌಡ ರಾಜೀನಾಮೆ. ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ರವಾನೆ. ಎಸ್ಎಂ ಕೃಷ್ಣ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತವರಲ್ಲೂ ರಾಜೀನಾಮೆ ಪರ್ವ ಶುರುವಾಗಿದೆ. ಮೈಸೂರು ಜಿಲ್ಲೆಯ ಮೂಲ ಕಾಂಗ್ರೆಸ್ಸಿಗರು ಕೂಡ ಎಸ್ಎಂಕೆ ದಾರಿ ಹಿಡಿತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯ ಡಿ ಮಾದೇಗೌಡ ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಹಿರಿಯರ ಕಡೆಗಣನೆಗೆ ಬೇಸತ್ತು ಈ ನಿರ್ಧಾರಕ್ಕೆ ಬಂದಿರುವುದಾಗಿ ತಿಳಿಸಿದ್ದಾರೆ. ಎಸ್ಎಂ ಕೃಷ್ಣ ರಾಜೀನಾಮೆ ಬಳಿಕ ಕಾಂಗ್ರೆಸ್ನಲ್ಲಿ ಬಂಡಾಯ. ಸೋನಿಯಾ ಭೇಟಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ನಿರ್ಧಾರ. ಎಸ್ಎಂ ಕೃಷ್ಣ ರಾಜೀನಾಮೆ ನೀಡಿರುವುದಕ್ಕೆ ಹಿರಿಯ ಕಾಂಗ್ರೆಸ್ಸಿಗರಿಗೆ ಅಸಮಾಧಾನ ತಂದಿದೆ. ಪಕ್ಷದ ಹಿತದೃಷ್ಟಿಯಿಂದ ಕೃಷ್ಣ ರಾಜೀನಾಮೆ ವಾಪಸ್ ಪಡಿಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಸದ ಪ್ರಕಾಶ್ ಹುಕ್ಕೇರಿ ನಾಳೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಎಸ್ಎಂ ಕೃಷ್ಣ ವಾಪಸ್ ಬರಬೇಕು. ನಾನು ಇವತ್ತು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ನಾಳೆ ಮೇಡಮ್ ಸಿಕ್ಕರೆ ಮೇಡಮ್ಗೂ ಭೇಟಿ ಆಗ್ತೀನಿ, ಮೇಡಮ್ಗೂ ವಿನಂತಿ ಮಾಡ್ಕೋತೀನಿ. ನಾವು ಪಕ್ಷದ ಹಿತದೃಷ್ಟಿಯಿಂದ ಮಾತಾಡಿದ ಹೊರತಾಗಿ ಯಾರ ಬಗ್ಗೆನೂ ನಾವು ಟೀಕೆಯನ್ನು ಮಾಡಿಲ್ಲ. ಕಾಂಗ್ರೆಸ್ ಬಂಡಾಯ ಶಮನಕ್ಕೆ ಸಚಿವ ಡಿಕೆಶಿ ಯತ್ನ. ಇತ್ತ ಕಾಂಗ್ರೆಸ್ ಬಂಡಾಯ ಶಮನಕ್ಕೆ ಸಚಿವ ಡಿಕೆ ಶಿವಕುಮಾರ್ ಪ್ರಯತ್ನಿಸ್ತಾ ಇದ್ದಾರೆ. ಡಿಕೆಶಿ ನಿವಾಸಕ್ಕೆ ಕರೆಯಿಸಿಕೊಂಡು ಹುಕ್ಕೇರಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಬಗ್ಗೆ ಹುಕ್ಕೇರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಸಿಎಂ ವಿರುದ್ಧ ಜಾಫರ್ ಶರೀಫ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಸಿದ್ದರಾಮಯ್ಯ ಪರಮೇಶ್ವರ್ ಕನಸು ಕಾಣಬೇಕಾದಿಲ್ಲ. ಎಲ್ಲವನ್ನೂ ಸರಿಪಡಿಸಿಕೊಳ್ಳದೆ ಹೋದ್ರೆ ಚುನಾವಣೆಯಲ್ಲಿ ಆರಿಸ್ತಕ್ಕಂಥವ್ರು ಜನ ಅನ್ನೋದು ಬರೀಬಾರ್ದು. ಆ ಜನ ಸಂತೃಪ್ತರಾಗಿದಾರ ಇಲ್ವೇ ಅವರ ಸಮಸ್ಯೆ ಕಣ್ಣೆದುರಿಗೆ ಬರ್ತಾ ಇಲ್ಲ. ಅದನ್ನ ಆ ಜನಗಳ ಮಟ್ಟದಲ್ಲೇ ಹೋಗಿ ನೋಡ್ಬೇಕು ಪೋಲಿಂಗ್ ಬರೋರು. ಕೃಷ್ಣರನ್ನ ಭೇಟಿ ಮಾಡಿದ ಜೆಡಿಎಸ್ ನಾಯಕರು. ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಂಡ್ಯ ಜಿಲ್ಲೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಂಸದ ಸಿಎಸ್ ಪುಟ್ಟರಾಜು, ಶಾಸಕ ಡಿಸಿ ತಮ್ಮಣ್ಣ ಎಸ್ಎಂಕೆ ಅವರನ್ನ